ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಮಧ್ಯಕಾಲೀನ ಯುಗದಲ್ಲಿ ಬರುವಂತಹ ದೆಹಲಿ ಸುಲ್ತಾನರ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ನಾನು ಪದವಿ ಪೂರ್ವ ಕಾಲೇಜಿನ PUC ಸೆಕೆಂಡ್ ಇಯರ್ ಬುಕ್ಕಲ್ಲಿರುವಂತಹ ಪಾಠವನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಹರ್ಷವರ್ಧನನ ಮರಣಾನಂತರ ಉತ್ತರ ಭಾರತದಲ್ಲಿ ಮಹತ್ತರ ಬದಲಾವಣೆ ಆಯಿತು. ಹರ್ಷವರ್ಧನ ಹೇಗೆ ಮರಣ ಹೊಂದ್ತಾನೆ ಅನ್ನೋದು ನಿಮ್ಗೆ ಗೊತ್ತು. ಈ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಯುದ್ಧ ಯಾವುದು ಅಂತಂದರೆ ನರ್ಮದಾ ನದಿ ಕಾಳಗ ಅಂತೇಳಿ ಬರುತ್ತೆ. ನರ್ಮದಾ ನದಿ ಕಾಳಗ ಬರುತ್ತೆ. ಇದು 634ರಲ್ಲಿ ನಡೆಯುತ್ತೆ. ಸಾಮಾನ್ಯ ಶಕ ಪೂರ್ವ 634ರಲ್ಲಿ ನಡೆಯುತ್ತೆ. ಯಾರ್ಯಾರ ಮಧ್ಯೆ ನಡೆಯುತ್ತೆ ಅಂದರೆ ಎರಡನೇ ಪುಲಕೇಶಿ ಮತ್ತು ಹರ್ಷವರ್ಧನನ ನಡುವೆ ನಡೆಯುತ್ತೆ. ಪುಲಕೇಶಿ ಈ ಯುದ್ಧವನ್ನು ಗೆದ್ದ ನಂತರ ಪರಮೇಶ್ವರ ಅನ್ನುವಂಥ ಬಿರುದನ್ನು ಪಡಿತಾನೆ. ಆಮೇಲೆ ನೋಡಿ, ಬಲಿಷ್ಠ ರಾಜಕೀಯ ಶಕ್ತಿಯು ಇಲ್ಲದಿದ್ದರಿಂದ ದೆಹಲಿಯಲ್ಲಿ ತೋಮರರು, ಅಜ್ಮೀರದಲ್ಲಿ ಚೌಹಾನರು, ಕನೌಜದಲ್ಲಿ ರಾಥೋಡರು, ಬುಂದೇಲಖಂಡದಲ್ಲಿ ಚಂದೇಲರು, ಮಾಳವದಲ್ಲಿ ಪರ್ಮಾರರು, ಮೇವಾರದಲ್ಲಿ ಸಿಸೋದಿಯನ್ನರು ಮುಂತಾದ ಹಲವಾರು ಸ್ವತಂತ್ರ ರಾಜ್ಯಗಳ ಏಳಿಗೆಗೆ ಅವಕಾಶವಾಯಿತು. ಇಲ್ಲಿ ನೀವು ನೆನಪಿಡಬೇಕಾಗಿರೋದು ಯಾವುದು ಅಂತಂದರೆ, ಹೊಂದಿಸಿ ಬರಿಯರಲ್ಲಿ ಈ ಥರದೇ ಕೇಳೋದು. ತೋಮರರು ಎಲ್ಲಿದ್ದರು? ದೆಹಲಿಯಲ್ಲಿದ್ದರು. ದೆಹಲಿ ತೋಮರರು. ಅಜ್ಮೀರದಲ್ಲಿ ಯಾರಿದ್ರು ಅಂದರೆ ಚೌಹಾನರು ಇದ್ದರು. ಕನೌಜದಲ್ಲಿ ಯಾರಿದ್ರು ಅಂದರೆ ರಾಥೋಡರು. ಕನೌಜದಲ್ಲಿ ರಾಥೋಡ್ರು. ಆಮೇಲೆ ಬುಂದೇಲಖಂಡದಲ್ಲಿ ಚಂದೇಲರಿದ್ದರು. ಮಾಳವದಲ್ಲಿ ಪರಮಾರರಿದ್ದರು. ಮೇವಾರದಲ್ಲಿ ಸಿಸೋದಿಯನ್ನರಿದ್ದರು. ಇವುಗಳನ್ನು ನೀವು ಹೊಂದಿಸಿ ಬರೆಯರಲ್ಲಿ ನೆನ್ಪಿಟ್ಕೋಬೇಕು. ಅದಾದಮೇಲೆ ಸ್ವತಂತ್ರ ರಾಜ್ಯಗಳ ಏಳಿಗೆಗೆ ಅವಕಾಶವಾಯಿತು. ಸಾಮಾನ್ಯ ಶಕ ಪೂರ್ವ 8ರಿಂದ 12ನೇ ಸಾಮಾನ್ಯ ಶಕ 8ರಿಂದ 12ನೇ ಶತಮಾನಗಳ ಅವಧಿಯಲ್ಲಿ ಉತ್ತರ ಭಾರತದಲ್ಲಿ 70 ಸ್ವತಂತ್ರ ರಾಜ್ಯಗಳಿದ್ದವು. ಈ ರಾಜ್ಯಗಳು ಶ್ರೀಮಂತವಾಗಿದ್ದವು, ಆದರೆ ತಮ್ಮ ತಮ್ಮಲ್ಲಿ ಕಚ್ಚಾಡುತ್ತಿದ್ದವು. ಈ ಅನೇಕತೆ ವಿದೇಶಿಯರ ದಾಳಿಗೆ ಕಾರಣವಾಯಿತು. ಭಾರತದ ಮೇಲೆ ದಾಳಿ ಮಾಡಿದ ಮುಸ್ಲಿಮರಲ್ಲಿ ಮೊದಲು ಯಾರು ಅಂತಂದರೆ ಅರಬರು. ಆಮೇಲೆ ಈ ಯುರೋಪಿಯನ್ನರಲ್ಲಿ ಯಾರು ಫಸ್ಟ್ ಬರ್ತಾರಂತಂದರೆ ಪೋರ್ಚುಗೀಸರು ಬರ್ತಾರಲ್ವ. ಹಾಗೆ ಮುಸ್ಲಿಮರಲ್ಲಿ ಯಾರು ಫಸ್ಟ್ ಅಂತಂದರೆ ಅರಬರು ಫಸ್ಟು. ಅವರು ಶಿಂಧೆ ಪ್ರಾಂತ್ಯದವರೆಗೆ ತಮ್ಮ ಅಧಿಕಾರವನ್ನು ವಿಸ್ತರಿಸಿದರು. ಅದಾದಮೇಲೆ ಬಸರಾದ ರಾಜ್ಯಪಾಲನಾಗಿದ್ದ ಮೊಹಮ್ಮದ್ ಬಿನ್ ಕಾಸಿಮ್, ಬಸರಾದ ರಾಜ್ಯಪಾಲನಾಗಿದ್ದಂತಹ ಮೊಹಮ್ಮದ್ ಬಿನ್ ಕಾಸಿಮನು 712ರಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡಿದನು. ಭಾರತದ ಮೇಲೆ ಆಕ್ರಮಣ ಮಾಡಿದ ಮುಸ್ಲಿಮರಲ್ಲಿ ಎರಡನೇವರು ಯಾರು ಅಂತಂದರೆ ತುರ್ಕರು. ಫಸ್ಟ್ ಯಾರು? ಅರಬರು. ಸೆಕೆಂಡ್ ಯಾರು ಅಂತಂದರೆ ತುರ್ಕರು. 1000ದಿಂದ 1027ರವರೆಗೆ ಮೊಹಮ್ಮದ್ ಗಜನಿ ಏನು ಮಾಡ್ತಾನಂತಂದರೆ ಭಾರತದ ಮೇಲೆ 17 ಬಾರಿ ದಂಡಯಾತ್ರೆಯನ್ನು ಮಾಡಿದ. ಇವನ ಪುನರಾವರ್ತಿತ ಆಕ್ರಮಣಗಳು ದೊಡ್ಡ ನಗರಗಳ ಮತ್ತು ಶ್ರೀಮಂತ ದೇವಸ್ಥಾನಗಳ ಸಂಪತ್ತನ್ನು ಲೂಟಿ ಮಾಡುವುದಕ್ಕಾಗಿ ಆಗಿದ್ದವು. ಇನ್ನು ಯಾಕೆ ದಾಳಿಯನ್ನು ಮಾಡ್ತಾ ಇದ್ದ ಅಂತಂದರೆ ದೇವಸ್ಥಾನಗಳಲ್ಲಿರುವಂಥ ಸಂಪತ್ತನ್ನು ಲೂಟಿ ಮಾಡೋಕ್ಕೆ. ಒಟ್ಟು ಎಷ್ಟು ಬಾರಿ ದಾಳಿ ಮಾಡಿದ್ದಾನೆ? 17. ಇದರಲ್ಲಿ ಪ್ರಸಿದ್ಧವಾಗಿರೋದು ಯಾವುದು ಅಂತಂದರೆ 15ನೇ ದಂಡಯಾತ್ರೆಯನ್ನು ಗುಜರಾತಿನ ಪ್ರಸಿದ್ಧ ಸೋಮನಾಥ ದೇವಾಲಯದ ಮೇಲೆ ಮಾಡಲಾಯಿತು. ಪರ್ಷಿಯಾದ ವಿದ್ವಾಂಸ ಅಲ್ಬೇರುನಿ, ಪರ್ಷಿಯಾದ ವಿದ್ವಾಂಸ ಯಾರು ಅಂತಂದರೆ ಅಲ್ಬೇರುನಿ ಏನಾಗಿದ್ದ ಅಂತಂದರೆ ಒಂದು ದಂಡಯಾತ್ರೆಯಲ್ಲಿ ಇವನ ಜೊತೆ ಬಂದಿದ್ದ. ಅವನ ಗ್ರಂಥ ಯಾವುದು ಅಂತಂದರೆ ಕಿತಾಬ್ ಉಲ್ ಹಿಂದ್ ಅಂಥೇಳಿ. ಕಿತಾಬ್ ಉಲ್ ಹಿಂದ್. ಇದನ್ನು ಯಾರು ಬರೆದಿದ್ದಾರೆ ಅಂತಂದರೆ ಅಲ್ಬೇರುನಿ ಬರೆದಿದ್ದಾನೆ. ಇವನು ಮೊಹಮ್ಮದ್ ಗಜನಿ ಜೊತೆ ಒಂದು ದಂಡಯಾತ್ರೆಯಲ್ಲಿ ಭಾರತಕ್ಕೆ ಬಂದಿದ್ದ. ಆಮೇಲೆ 1030ರಲ್ಲಿ ಮೊಹಮ್ಮದ್ ಗಜನಿ ಮರಣ ಹೊಂದಿದ ನಂತರ 1.5 ಶತಮಾನಗಳ ಕಾಲ ಭಾರತವು ಯಾವುದೇ ದಾಳಿಗೊಳಪಡಲಿಲ್ಲ. ಮೊಹಮ್ಮದ್ ಗಜನಿ ಸತ್ತ ನಂತರ ಯಾರು ಕೂಡ ಭಾರತದ ಮೇಲೆ ದಾಳಿಗಳನ್ನು ಮಾಡಲಿಲ್ಲ. ಆಮೇಲೆ 1175ರಲ್ಲಿ ಶಹಾಬುದ್ದೀನ್ ಮೊಹಮ್ಮದ್ ಗೋರಿಯು, ಯಾರು? 1175ರಲ್ಲಿ ಶಹಾಬುದ್ದೀನ್ ಮೊಹಮ್ಮದ್ ಗೋರಿ ಏನು ಮಾಡ್ತಾನಂದರೆ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ. ಆಮೇಲೆ 1191
ಅಂದರೆ 1191ರಲ್ಲಿ ಮೊದಲನೇ ತೈರನ್ ಕದನ ನಡೆಯುತ್ತೆ. ಯಾರ್ಯಾರ ಮಧ್ಯೆ ನಡೆಯುತ್ತೆ ಅಂತಂದರೆ ಮೊಹಮ್ಮದ್ ಘೋರಿ ಮತ್ತು ಪೃಥ್ವಿರಾಜ್ ಚೌಹಾನ್. ಇಲ್ಲಿ ಏನಾಗುತ್ತೆ ಅಂತಂದರೆ ಪೃಥ್ವಿರಾಜ್ ಚೌಹಾನ್ ಗೆಲುವನ್ನು ಸಾಧಿಸ್ತಾನೆ. ಅಲ್ಲಿಂದ ಮೊಹಮ್ಮದ್ ಘೋರಿ ಓಡೋಗ್ಬಿಡ್ತಾನೆ. ಆಮೇಲೆ ನೆಕ್ಸ್ಟ್ ಮತ್ತೆ ಒಂದು ವರ್ಷ ಆದ ನಂತರ 1192ರಲ್ಲಿ ಎರಡನೇ ತೈರನ್ ಕದನ ನಡೆಯುತ್ತೆ. ಇಲ್ಲಿ ಮೊಹಮ್ಮದ್ ಘೋರಿ ಏನು ಮಾಡ್ತಾನೆ, ಪೃಥ್ವಿರಾಜ್ ಚೌಹಾನನ್ನು ಸೋಲಿಸಿ ಸೆರೆ ಹಿಡಿಯಲಾಯಿತು. ಈ ಯುದ್ಧದ ನಂತರ ಘೋರಿಯು ಅಜ್ಮೀರ್ ಮತ್ತು ದೆಹಲಿಗಳನ್ನು ವಶಪಡಿಸಿಕೊಂಡು ಭಾರತದಲ್ಲಿ ಮುಸ್ಲಿಮರ ಆಳ್ವಿಕೆಯನ್ನು ಸ್ಥಾಪಿಸಿದನು. ಕನೌಜನ ಗಹದ್ವಾಲ್ ರಾಜ ಜಯಚಂದ್ರನನ್ನು ಸೋಲಿಸಿದ ನಂತರ ತುರ್ಕರ ಆಳ್ವಿಕೆಯು ಗಂಗಾ ಮತ್ತು ಯಮುನಾ ನದಿಗಳ ದ್ವಾ ಪ್ರದೇಶದ ಮೇಲೆ ವಿಸ್ತರಿಸಲ್ಪಟ್ಟಿತು. ಮೊಹಮ್ಮದ್ ಘೋರಿ ತಾನು ಗೆದ್ದ ಭಾರತೀಯ ಪ್ರದೇಶಗಳ ಆಡಳಿತವನ್ನು ತನ್ನ ನಂಬಿಕಸ್ಥ ಗುಲಾಮನು ಮತ್ತು ಸೇನಾನಿಯೂ ಆಗಿದ್ದ ಕುತುಬುದ್ದೀನ್ ಐಬಕ್ಗೆ ವಹಿಸಿದನು. ಮೊಹಮ್ಮದ್ ಘೋರಿಯು 1206ರಲ್ಲಿ ಮರಣ ಹೊಂದಿದನು. 1206ರಲ್ಲಿ ಮರಣ ಹೊಂದ್ತಾನೆ. ಇದಾದ ನಂತರ ಕುತುಬುದ್ದೀನ್ ಐಬಕ್ ಬಾಗ್ದಾದಿನ ಖಲೀಫರು ಇರ್ತಾರಲ್ವ, ಅವರಿಂದ ಏನು ಮಾಡ್ತಾನಂತಂದರೆ ದಾಸ್ಯ ವಿಮೋಚನೆಯನ್ನು ಪಡೆದು, ಅಂದರೆ ಗುಲಾಮ್ ಆಗಿರ್ತಾನಲ್ವ, ಅಲ್ಲಿಂದ ಅವನು ದಾಸ್ಯ ವಿಮೋಚನೆಯನ್ನು ಪಡಿತಾನೆ. ಆ ನಂತರ 1206ರಲ್ಲಿ ಏನು ಮಾಡ್ತಾನಂದರೆ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡನು. ಹೀಗಾಗಿ ಐಬಕನನ್ನು ಮಾಮುಲ್ಕ್ ಅಥವಾ ಗುಲಾಮಿ ಸಂತತಿಯ ಸ್ಥಾಪಕನೆಂದು ತಿಳಿಯಲಾಗಿದೆ. ಮಾಮುಲ್ಕ್ ಎಂದರೆ ಗುಲಾಮ ಎಂದರ್ಥ. ದೆಹಲಿಯಲ್ಲಿ ಕುತುಬ್ ಮಿನಾರ್ ನಿರ್ಮಾಣವನ್ನು ಪ್ರಾರಂಭಿಸಿದವನು ಐಬಕ್. ಆದರೆ ಇದರ ಸಂಪೂರ್ಣ ಕಟ್ಟಡದ ನಿರ್ಮಾಣವನ್ನು ಯಾರು ಪೂರ್ಣಗೊಳಿಸಿದ್ರು ಅನ್ನೋದನ್ನ ನೀವು ಕಮೆಂಟ್ಸಲ್ಲಿ ನಮಗೆ ತಿಳಿಸಿ. ಅದಾದಮೇಲೆ ನೋಡಿ, ಈ ದೆಹಲಿಯಲ್ಲಿ ಏನಾಗುತ್ತೆ ಅಂದರೆ ಒಟ್ಟು 5 ಸಂತತಿಗಳು ಬರುತ್ತೆ. ಒಟ್ಟು 5. ಫಸ್ಟ್ ಒನ್ ಗುಲಾಮಿ ಸಂತತಿ, ಮಾಮುಲ್ಕ್ ಅಂತ ಹೇಳಿ ಕರಿತೀವಿ. ಇದು ಎಲ್ಲಿಂದ ಇಲ್ಲಿಗೆ ಅಂದರೆ 1206ರಿಂದ 1290. ಅದಾದಮೇಲೆ ಎರಡನೇದು ಖಿಲ್ಜಿ ಸಂತತಿ 1290ರಿಂದ 1320. ಅದಾದಮೇಲೆ ತುಘಲಕ್ ಸಂತತಿ, ಅದಾದಮೇಲೆ ಸಯ್ಯದ್ ಸಂತತಿ, ಆಮೇಲೆ ಲೋಧಿ ಸಂತತಿ. ಖಿಲ್ಜಿ, ತುಘಲಕ್ಕು, ಸಯ್ಯದು, ಲೋಧಿ. ಇಲ್ಲಿ ಒಂದು ಗಮನಿಸಬೇಕಾಗಿರೋದು ಯಾವುದು ಅಂತಂದರೆ, ಪ್ರಶ್ನೆ ಇದರಲ್ಲೂ ಕೂಡ ಆಗ್ಬೋದು. ಇವುಗಳನ್ನು ಕಾಲಾನುಕ್ರಮದಲ್ಲಿ ಬರೀರಿ, ಫಸ್ಟ್ ಯಾವುದು, ಸೆಕೆಂಡ್ ಒನ್ ಯಾವುದು ಅಂತ ಹೇಳೂ ಕೇಳ್ಬೋದು. ಮತ್ತು ಅತಿ ಹೆಚ್ಚು ಕಾಲ ದೆಹಲಿಯನ್ನು ಆಳಿದಂಥ ಸುಲ್ತಾನರು ಯಾರು ಅಂತ ಹೇಳಿ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ತುಘಲಕ್ ಸಂತತಿ 1320ರಿಂದ 1413, ಅಂದರೆ ಒಟ್ಟು 93 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಅತಿ ಕಡಿಮೆ ಯಾರು ಅಂತಂದರೆ ಖಿಲ್ಜಿ ಸಂತತಿ, ಜಸ್ಟ್ 30 ವರ್ಷಗಳ ಕಾಲ. ಇವುಗಳನ್ನು ನೀವು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು. ಅದಾದಮೇಲೆ ಗುಲಾಮಿ ಸಂತತಿಯ ಪ್ರಮುಖ ಸುಲ್ತಾನರು ಯಾರು ಅಂತಂದರೆ ಕುತುಬುದ್ದೀನ್ ಐಬಕ್ಕು, ಇಲ್ತಮಷು, ರಜಿಯಾ ಬೇಗಂ ಸುಲ್ತಾನ. ಮಧ್ಯಕಾಲೀನ ಭಾರತದ ಮೊದಲ ಮಹಿಳಾ ಸಾಮ್ರಾಜ್ಞಿ ಇವಳು. ಮುಸ್ಲಿಂ ಮಹಿಳೆ ಯಾರು ಅಂತಂದರೆ ರಜಿಯಾ ಬೇಗಂ. ಅದಾದಮೇಲೆ ಬಲ್ಬನು 5ನೇವನು ಕೈಕುಬಾದ್ ಅಂತೇಳಿ ಬರ್ತಾನೆ. ಇಲ್ಲಿ ನೀವು ಇದರಲ್ಲಿ ಇನ್ನೂ ಕೆಲವೊಂದು ಮಾಹಿತಿಗಳನ್ನ ಕೊಡಬೇಕಿತ್ತು, ಬಟ್ ಕೊಟ್ಟಿಲ್ಲ. ಅವುಗಳನ್ನು ನೀವು ಹೆಚ್ಚಿನ ಪುಸ್ತಕಗಳಲ್ಲಿ ಓದ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಎರಡನೇದು ಯಾವುದು ಅಂತಂದರೆ ಖಿಲ್ಜಿ ಸಂತತಿ ಅಂಥೇಳಿ ಬರುತ್ತೆ. 1290ರಿಂದ 1320, ಒಟ್ಟು 30 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಕಡಿಮೆ ಅವಧಿಗೆ ಆಳ್ವಿಕೆಯನ್ನು ಮಾಡಿದಂತಹ ಮನೆತನ ಯಾವುದು ಅಂತಂದರೆ ಇದು ಖಿಲ್ಜಿ. ಖಿಲ್ಜಿ ಎಂಬ ಪದವು ಟರ್ಕಿ ಭಾಷೆಯಲ್ಲಿ ಖಡ್ಗಧಾರಿ ಪುರುಷರು ಅಂತೇಳಿ ಅರ್ಥ. ಖಿಲ್ಜಿ ಅಂದ್ರೇನು? ಖಡ್ಗಧಾರಿ ಪುರುಷರು ಅಂತೇಳಿ. ಜಲಾಲುದ್ದೀನ್ ಖಿಲ್ಜಿ, ಇದರ ಸ್ಥಾಪಕ ಯಾರು? ಜಲಾಲುದ್ದೀನ್ ಖಿಲ್ಜಿ. ಇವನು ಸಾಮಾನ್ಯ ಶಕ 1290ರಲ್ಲಿ ಅಧಿಕಾರಕ್ಕೆ ಬಂದನು. ಅವನ ಸಹೋದರನ ಮಗ ಅಲ್ಲಾವುದ್ದೀನ್ ಖಿಲ್ಜಿ. ಈ ಜಲಾಲುದ್ದೀನ್ ಖಿಲ್ಜಿಯನ್ನು ಏನು ಮಾಡ್ತಾನಂತಂದರೆ ಸಾಯಿಸಿ 1296ರಲ್ಲಿ ಉತ್ತರಾಧಿಕಾರಿ ಆಗ್ತಾನೆ. ಈಗ ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ನೋಡಿ, 1296ರಿಂದ 1316ರವರೆಗೆ ಏನು ಮಾಡಿದ್ದಾನಂದರೆ ಆಳ್ವಿಕೆಯನ್ನು ಮಾಡಿದ್ದಾನೆ. ಇವನು ಮೊದಲ ಹೆಸರು ಏನಾಗಿತ್ತು ಅಂದರೆ ಅಲಿ ಗುರ್ಷಫ್ ಅಂಥೇಳಿ.
ಅಲ್ಲಾವುದ್ದೀನ್ ಖಿಲ್ಜಿಯ ಮೊದಲ ಹೆಸರೇನು? ಅಲಿ ಗುರ್ಷದ್. ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡನು. ಜಲಾಲುದ್ದೀನ್ ಅವನನ್ನು ಮಮತೆಯಿಂದ ಬೆಳೆಸಿದನು. ಅಲ್ಲಾವುದ್ದೀನನ್ನು ಜಲಾಲುದ್ದೀನನ ಮಗಳನ್ನು ವಿವಾಹವಾದನು. ಜಲಾಲುದ್ದೀನನು ಅವನನ್ನು ಕರಾ ಪ್ರಾಂತ್ಯದ ರಾಜ್ಯಪಾಲನನ್ನಾಗಿ ನೇಮಿಸಿದ. ಜಲಾಲುದ್ದೀನ್ ಏನು ಮಾಡ್ತಾನೆ? ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಕರಾ ಪ್ರಾಂತ್ಯದ ರಾಜ್ಯಪಾಲನನ್ನಾಗಿ ನೇಮಿಸ್ತಾನೆ. ಅದಾದಮೇಲೆ 1292ರಲ್ಲಿ ಅಲ್ಲಾವುದ್ದೀನನನ್ನು ಮಾಳವವನ್ನು ಆಕ್ರಮಿಸಿ ಬಿಲ್ಸಾ ನಗರವನ್ನು ವಶಪಡಿಸಿಕೊಂಡನು. ಅವನು ಸುಲ್ತಾನನ ಅನುಮತಿ ಇಲ್ಲದೆ ದಕ್ಷಿಣದಲ್ಲಿ ದೇವಗಿರಿಯ ವಿರುದ್ಧ ದಂಡೆತ್ತಿ ಹೋದನು. ದೇವಗಿರಿಯ ರಾಮಚಂದ್ರ ದೇವ ಇವನಿಂದ ಸೋಲಲ್ಪಟ್ಟನು. ದೇವಗಿರಿ ಮೇಲೆ ದಾಳಿ ಮಾಡಿ ರಾಮಚಂದ್ರನನ್ನು ಸೋಲಿಸ್ತಾನೆ, ರಾಮಚಂದ್ರ ದೇವನನ್ನು. ಅಲ್ಲಾವುದ್ದೀನ್ ಖಿಲ್ಜಿಯು ದೇವಗಿರಿಯ ಅಪಾರ ಸಂಪತ್ತಾದ ಚಿನ್ನ, ಬೆಳ್ಳಿ, ಮುತ್ತುಗಳು ಮತ್ತು ಬೆಲೆ ಬಾಳುವ ಹರಳುಗಳು, ಭಾರೀ ಮೊತ್ತದ ಲೂಟಿಯೊಂದಿಗೆ ಕರಾಕ್ಕೆ ಹಿಂದಿರುಗಿದನು. ಜಯಶಾಲಿಯಾದ ಅಲ್ಲಾವುದ್ದೀನನ್ನು ಸ್ವಾಗತಿಸಲು ವೃದ್ಧ ಸುಲ್ತಾನನು ಅವಸರದಿಂದಲೇ ಕರಾಕ್ಕೆ ಆಗಮಿಸಿದನು. ಅಲ್ಲಾವುದ್ದೀನ್ ತನ್ನ ಚಿಕ್ಕಪ್ಪ ಜಲಾಲುದ್ದೀನ್ ಖಿಲ್ಜಿಯನ್ನು ಕೊಂದು ತಾನೇ ದೆಹಲಿ ಸುಲ್ತಾನ್ ಎಂದು ಘೋಷಿಸಿಕೊಂಡನು. ಅದಾದಮೇಲೆ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನ ನೋಡಿ, ಇವನು ಉತ್ತರ ಭಾರತದ ದಿಗ್ವಿಜಯಗಳು ಫಸ್ಟ್ ಗುಜರಾತದ ಮೇಲೆ ದಾಳಿ ಮಾಡ್ತಾನೆ. ರಜಪೂತ್ ದೊರೆ ಯಾರು ಇರ್ತಾರೆ ಅಲ್ಲಿ? ಕರ್ಣದೇವ ಅಂತ ಹೇಳಿರ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಪತಿಗಳಾದ ಉಲುಫ್ ಖಾನ್ ಮತ್ತು ನಜರತ್ ಖಾನ್ ಗುಜರಾತಿನ ಅನಿಲ್ವಾಡ್, ಸೋಮನಾಥ್ ಮತ್ತು ಕ್ಯಾಂಬೆಗಳನ್ನು ವಶಪಡಿಸಿಕೊಂಡು ಸಂಪತ್ತನ್ನು ಲೂಟಿ ಮಾಡಿದರು. ರಾಜ ಕರ್ಣದೇವನು ತನ್ನ ಮಗಳಾದ ದೇವಲದೇವಿಯೊಂದಿಗೆ ದೇವಗಿರಿಗೆ ಪಲಾಯನ ಮಾಡಿದನು. ಕರ್ಣದೇವನ ಮಡದಿ ಕಮಲಾದೇವಿಯನ್ನು ಸೇನಾಪತಿಗಳು ಸೆರೆ ಹಿಡಿದರು. ಅಲ್ಲಾವುದ್ದೀನ್ ಖಿಲ್ಜಿಯು ಅವಳನ್ನು ವಿವಾಹವಾದನು. ಈ ದಂಡಯಾತ್ರೆ ಸಂದರ್ಭದಲ್ಲಿ ಮಲಿಕಾಫರ್ 1000 ದಿನಾರ್ಗಳಿಗೆ ಕೊಂಡುಕೊಳ್ಳಲಾಯಿತು. ಆದ್ದರಿಂದ ಅವನನ್ನು 1000 ದಿನಾರಿ ಅಂತ ಹೇಳಿ ಕರೀತಾರೆ. ಇವನು ಮಲಿಕಾಫರ್ ಯಾರು ಅಂತಂದರೆ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡಾಧಿಕಾರಿ. ಇವನನ್ನು 1000 ದಿನಾರಿ ಅಂತ ಹೇಳಿ ಕರೀತಾರೆ. ಮಲಿಕಾಫರ್ ಗುಜರಾತದ ಮೇಲೆ ಆಕ್ರಮಣ ಮಾಡಿದಾಗ ಸಿಗ್ತಾನೆ ಇವನಿಗೆ. ಅದಾದಮೇಲೆ ರಣಥುಂಬರ್ ಆಕ್ರಮಣ ಅಂತ ಹೇಳಿ ಬರುತ್ತೆ 1301ರಲ್ಲಿ. ರಾಜ ಹಮೀರ್ ದೇವ್ ಮೊದಲನೇದು ಗುಜರಾತನ್ನು ಕರ್ಣದೇವ ಆಳ್ತಾ ಇದ್ದರೆ ರಣಥುಂಬರನ್ನು ಹಮೀರ್ ದೇವ್ ಆಳ್ತಾ ಇದ್ದನು. ಇವನು ಕೆಲವು ನವ ಮುಸ್ಲಿಮರಿಗೆ ಆಶ್ರಯ ನೀಡಿದನು. ಇದು ಅಲ್ಲಾವುದ್ದೀನನ್ನು ಕೇಳಿಸಿತು. ಯಾಕೆ ಯುದ್ಧ ಮಾಡ್ತಾನಂತಂದರೆ ಹಮೀರ್ ದೇವ ಏನು ಮಾಡ್ತಾನೆ? ನವ ಮುಸ್ಲಿಮರಿಗೆ ಆಶ್ರಯವನ್ನು ನೀಡಿರ್ತಾನೆ. ಹಾಗಾಗಿ ಅವನು ಕೋಪ ಮಾಡಿಕೊಂಡು ಅವನ ಮೇಲೆ ಯುದ್ಧ ಮಾಡ್ತಾನೆ. ಉಲುಫ್ ಖಾನ್ ಮತ್ತು ನಜರತ್ ಖಾನರು ರಣಥುಂಬರ್ನ ಮೇಲೆ ದಾಳಿ ಮಾಡಿದರು. 11 ತಿಂಗಳ ಉಲುಫ್ ಖಾನ್ ಮತ್ತು ನಜರತ್ ಖಾನರು ರಣಥುಂಬರ್ನ ಮೇಲೆ ದಾಳಿ ಮಾಡಿದರು. 11 ತಿಂಗಳ ಮುತ್ತಿಗೆ ನಂತರ ಅದನ್ನು ವಶಪಡಿಸಿಕೊಂಡರು. ಹಮೀರ್ ದೇವನು ಕದನದಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಂಡನು. ಅದಾದಮೇಲೆ ಮೇವಾರದ ಮೇಲೆ ದಾಳಿ ಮಾಡ್ತಾನೆ. ಮೇವಾರದ ಮೇಲೆ ದಾಳಿ ಮಾಡಿದಾಗ ಮೇವಾಡವನ್ನು ಸಿಸೋಡಿಯರು ರಜಪೂತರಲ್ಲಿ ಅಪಾರ ಗೌರವ ಹೊಂದಿದ್ದರು. ಅವರ ಚಿತ್ತೂರಿನ ಕೋಟೆಯನ್ನು ಯಾರು ವಶಪಡಿಸಿಕೊಳ್ಳಲಾಗದೆಂದು ಪರಿಗಣಿಸಲಾಗುತ್ತದೆ. ರಾಣಾ ರತನ್ ಸಿಂಗನ ಸುಂದರ ಪತ್ನಿ ಪದ್ಮಿನಿಯನ್ನು ಹೊತ್ತೊಯ್ಯಬೇಕೆಂಬ ಅಲ್ಲಾವುದ್ದೀನನ ಬಲವಾದ ಇಚ್ಛೆ, ಅಂದರೆ ಪದ್ಮಿನಿಯನ್ನು ಅವಳ ಸೌಂದರ್ಯಕ್ಕೆ ಮರಳಾಗಿ ಅವಳನ್ನು ವರಿಸಿಕೊಳ್ಳಬೇಕು ಅಂಥೇಳಿ ಯುದ್ಧವನ್ನು ಮಾಡ್ತಾನೆ. ಯಾವಾಗಲೂ ಸೋಲು ಖಚಿತವೆಂದು ಕಂಡು ಬಂದಿತ್ತೋ ಪದ್ಮಿನಿ ಮತ್ತಿತರ ರಜಪೂತ್ ಅಂದರೆ ಅವಳು ಜೋಹಾರ್ಗೆ ಶರಣಾಗ್ತಾಳೆ. ಆಮೇಲೆ ಚಿತ್ತೂರನ್ನು ವಶಪಡಿಸಿಕೊಂಡು ಸುಲ್ತಾನನು ತನ್ನ ಹಿರಿಯ ಮಗ ಖಿಜರ್ ಖಾನ್ನನ್ನು ಚಿತ್ತೂರು ಮೇವಾರದ ರಾಜಧಾನಿಯ ರಾಜ್ಯಪಾಲನನ್ನಾಗಿ ಮಾಡಿದನು. ಪದ್ಮಾವತ್ ಅಂಥೇಳಿ ಒಂದು ಬುಕ್ ಬರುತ್ತೆ, ಪದ್ಮಾವತ್. ಇದನ್ನು ಯಾರು ಬರೀತಾರೆ ಅಂದರೆ ಜೈಷಿ, ಮಲಿಕ್ ಮೊಹಮ್ಮದ್ ಜೈಷಿ ಅಂತೇಳಿ ಬರೀತಾರೆ. ಮಲಿಕ್ ಮೊಹಮ್ಮದ್ ಜೈಷಿ ಪದ್ಮಾವತ್ ಅನ್ನುವಂಥ ಕೃತಿಯನ್ನು ಬರೀತಾರೆ. ಜೋಹಾರ್ ಅಂದರೆ ರಜಪೂತ್ ಮಹಿಳೆಯರು ವೈರಿಗಳಿಂದ ತಮ್ಮ ಸತಿತ್ವವನ್ನು ಕಾಪಾಡಿಕೊಳ್ಳಲು ಅಗ್ನಿಕುಂಡದಲ್ಲಿ ಹಾರಿ ತಮ್ಮ ಜೀವಗಳನ್ನು ತ್ಯಾಗ ಮಾಡುವ ಪದ್ಧತಿಯನ್ನು ಜೋಹಾರ್ ಎನ್ನುವರು. ಈ ಥರ ಆಕ್ರಮಣಗಳು ಮಾಳವ, ಉಜ್ಜೈನ, ಮಂಡು, ಧಾರ, ಚಾಂದೇರಿ, ಜೋಲೂರು ರಾಜ್ಯಗಳನ್ನು ಗೆಲ್ಲುವುದರೊಂದಿಗೆ ಸಾಮಾನ್ಯ ಶಕ 1305ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯು ಉತ್ತರ ಭಾರತದ ದಿಗ್ವಿಜಯವನ್ನು ಪೂರ್ಣಗೊಳಿಸಿದನು. ಅದಾದಮೇಲೆ ಮಂಗೋಲಿಯನ್ನರ ದಾಳಿ ಆಗುತ್ತೆ. 1296ರಿಂದ 1308 ಅವಧಿಯಲ್ಲಿ ಅಲ್ಲಾವುದ್ದೀನನು ಮಂಗೋಲಿಯನ್ನರ 6ಕ್ಕೂ ಹೆಚ್ಚು ದಾಳಿಗಳನ್ನು ಎದುರಿಸಬೇಕಾಯಿತು. ಮಂಗೋಲರ ಪದೇ ಪದೇ ದಾಳಿಗಳಿಂದಾಗಿ ಸಾಮ್ರಾಜ್ಯಕ್ಕೆ ಬೆದರಿಕೆ ಇತ್ತು. ನವ ಮುಸ್ಲಿಮರು ಸಹ ಮಂಗೋಲಿಯರಿಗೆ ನೆರವು ನೀಡುತ್ತಿದ್ದರು. ಮಂಗೋಲರ ದಾಳಿಯನ್ನು ಎದುರಿಸಲು ಅಲ್ಲಾವುದ್ದೀನ್ ಖಿಲ್ಜಿಯು ರಸ್ತೆಗಳು ಮತ್ತು ಕೋಟೆಗಳನ್ನು ನಿರ್ಮಿಸಿದನು. ಕಾವಲು ಪಡೆಗಳನ್ನು ಇರಿಸುವುದು, ಸಾಕಷ್ಟು ಸಂಖ್ಯೆಯ ನುರಿತ ಸೈನಿಕರನ್ನು ನಿಶ್ಚಿತ ಅಂತರದಲ್ಲಿ ನೇಮಿಸುವುದು
ನವ ಮುಸ್ಲಿಮರನ್ನು ನಿರ್ದಯವಾಗಿ ಹತ್ಯೆಗೈಯುವುದು ಮುಂತಾದ ಕ್ರಮಗಳನ್ನು ಕೈಗೊಂಡನು. ಈ ನವ ಮುಸ್ಲಿಮರು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ ಮಂಗೋಲಿಯನ್ನರ ಒಂದು ಗುಂಪಿಗೆ ದೆಹಲಿಯ ಸಮೀಪ ನೆಲೆಸಲು ಜಲಾಲುದ್ದೀನ್ ಖಿಲ್ಜಿ ಅವಕಾಶ ಕಲ್ಪಿಸಿದನು. ಇವರು ನವ ಮುಸ್ಲಿಮರು ಎಂದು ಕರೆಯಲ್ಪಡುತ್ತಿದ್ದರು. ಅವರು ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಕೊಲ್ಲುವ ಸಂಚು ರೂಪಿಸಿ ವಿಫಲರಾಗಿದ್ದರು. ಆದ್ದರಿಂದ ಅಲ್ಲಾವುದ್ದೀನ್ ಖಿಲ್ಜಿಯು ದೆಹಲಿಯ ಸಮೀಪ ನೆಲೆಸಿದ 30,000 ನವ ಮುಸ್ಲಿಮರನ್ನು ಹತ್ಯೆ ಮಾಡಿದನು. ಅದಾದಮೇಲೆ ದಕ್ಷಿಣ ಭಾರತದ ದಂಡಯಾತ್ರೆಗಳು ಅಂತ ಹೇಳಿ ಬರುತ್ತೆ. ಇಲ್ಲಿ ನೀವು ಒಂದು ಶಾರ್ಟ್ಕಟ್ನ ನೆನಪಿಟ್ಕೊಳ್ಳಿ, ದೇವದಾಮ ಅಂಥೇಳಿ ನೆನಪಿಟ್ಕೊಳ್ಳಿ. ಇವೆಲ್ಲ ದಂಡಯಾತ್ರೆಗಳನ್ನು ಮಲಿಕ್ ಕಾಫರ್ ಮಾಡ್ತಾನೆ. ದೇವದಾಮ ಅಂತೇಳಿ ಅಂದರೆ ದೇವ ಅಂತಂದರೆ ದೇವಗಿರಿ, ಅಂತಂದರೆ ವಾರಂಗಲ್ಲು, ಅಂತಂದರೆ ಅಂತಂದರೆ ದ್ವಾರ ಸಮುದ್ರ, ಅಂತಂದರೆ ಮಧುರೈ ಅಂಥೇಳಿ ಬರುತ್ತೆ ದೇವದಾಮ. ದೇವಗಿರಿ ಮೇಲೆ ಆಕ್ರಮಣ 1307ರಲ್ಲಿ. ದೇವಗಿರಿಯ ರಾಜ ರಾಮಚಂದ್ರ ದೇವನು ಕರ್ಣದೇವ ಮತ್ತು ಅವನ ಮಗಳು ದೇವಲ ದೇವಿಯರಿಗೆ ಆಶ್ರಯ ನೀಡಿದ್ದ ಮತ್ತು 3 ವರ್ಷಗಳಿಂದಲೂ ವಾರ್ಷಿಕ ಕಪ ಕಾಣಿಕೆಯನ್ನು ಕೊಟ್ಟಿರಲಿಲ್ಲ. ಅಂದರೆ ನಾನು ನಿಮಗೆ ಮುಂಚೆ ಹೇಳಿದೆ, ಗುಜರಾತದ ಮೇಲೆ ದಾಳಿ ಮಾಡಿದಾಗ ಅಲ್ಲಿಂದ ಕರ್ಣದೇವ ತನ್ನ ಮಗಳನ್ನು ಕರ್ಕೊಂಡು ಓಡೋಗ್ಬಿಡ್ತಾನೆ ಅಂಥೇಳಿ. ಅವನಿಗೆ ಯಾರು ರಾಮಚಂದ್ರ ದೇವ ಏನು ಮಾಡಿರ್ತಾನೆ, ಆಶ್ರಯ ನೀಡಿರ್ತಾನೆ. ಅಲ್ಲಾವುದ್ದೀನನು 30,000 ಸೈನಿಕರೊಂದಿಗೆ ಮಲಿಕ್ ಕಾಫರ್ನನ್ನು ದೇವಗಿರಿಯ ವಿರುದ್ಧ ಕಳಿಸಿದನು. ಅವನು ರಾಮಚಂದ್ರ ದೇವನನ್ನು ಸೋಲಿಸಿ ದೇವಲ ದೇವಿಯನ್ನು ಸೆರೆ ಹಿಡಿದನು. ಅವಳನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಹಿರಿಯ ಮಗ ಖಿಜರ್ ಖಾನನು ವಿವಾಹವಾದನು. ರಾಮಚಂದ್ರ ದೇವನು ವಾರ್ಷಿಕ ಕಪ ಕಾಣಿಕೆ ಕೊಡಲು ಒಪ್ಪಿದನು. ಅದಾದಮೇಲೆ ನೆಕ್ಸ್ಟು ವಾರಂಗಲ್ಲು. ಮಲಿಕ್ ಕಾಫರ್ನು ದೇವಗಿರಿಯ ಮೂಲಕ ವಾರಂಗಲ್ಲಿನತ್ತ ಮುನ್ನಡೆದು ಕೋಟೆಗೆ ಮುತ್ತಿಗೆ ಹಾಕಿದನು. ವಾರಂಗಲ್ನ ರಾಜ ಪ್ರತಾಪ ರುದ್ರದೇವನು ಶರಣಾಗತನಾಗಿ ಶಾಂತಿ ಒಪ್ಪಂದ ಮಾಡಿಕೊಳ್ಳಬೇಕಾಯಿತು. 2ನೇದು ವಾರಂಗಲ್ಲು, ಮೊದಲನೇದು ದೇವಗಿರಿ, ಇಲ್ಲಿ ನೋಡಿ, ಮೊದಲನೇದು ದೇವಗಿರಿ, 2ನೇದು ವಾರಂಗಲ್ಲು, 3ನೇದು ದ್ವಾರ ಸಮುದ್ರ, 4ನೇದು ಮಧುರೈ ಅಂಥೇಳಿ ಬರುತ್ತೆ. ಇದಕ್ಕೆ ದೇವದಾಮ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ರಾಜ ಪ್ರತಾಪ ರುದ್ರದೇವನ ಚಿನ್ನದ ಪ್ರತಿಮೆ, 100 ಆನೆಗಳು, 7,000 ಕುದುರೆಗಳು, ಚಿನ್ನ ಹಾಗೂ ಬೆಳ್ಳಿಯ ಭಾರಿ ಪ್ರಮಾಣದ ಆಭರಣಗಳು ಮತ್ತು ಹಣವನ್ನು ಮಲಿಕ್ ಕಾಫರ್ ದೆಹಲಿಗೆ ಹೊತ್ತೊಯ್ದನು. ಯುದ್ಧದಲ್ಲಿ ಕೊಳ್ಳೆ ಹೊಡೆದ ಸಂಪತ್ತನ್ನು ಮಲಿಕ್ ಕಾಫರ್ನು 1000 ಒಂಟೆಗಳ ಮೇಲೆ ದೆಹಲಿಗೆ ಸಾಗಿಸುವಾಗ ಅವು ಭಾರದಿಂದ ನರಳಾಡಿದವು ಎಂದು ಅಮೀರ್ ಖುಸ್ರೋ ಹೇಳ್ತಾನೆ. ಅಮೀರ್ ಖುಸ್ರೋವನ್ನು ನಾವು ಭಾರತದ ಗಿಳಿ ಅಂಥೇಳಿ ಕರಿತೀವಿ. ಇವರನ್ನು ಶಿತಾರ ಜನಕ ಅಂತಲೂ ಕೂಡ ನಾವು ಕರಿತೀವಿ, ಅಮೀರ್ ಖುಸ್ರೋ. ಅದಾದಮೇಲೆ ದ್ವಾರ ಸಮುದ್ರದ ಮೇಲೆ ದಾಳಿ 1310ರಲ್ಲಿ. ಹೊಯ್ಸಳ ರಾಜ 3ನೇ ವೀರಬಲ್ಲಾಳ ದ್ವಾರ ಸಮುದ್ರ ಹಳೆಬೀಡನ್ನು ಆಳುತ್ತಿದ್ದನು. ಮುಸ್ಲಿಂ ಸೈನ್ಯದ ಹಠಾತ್ ಆಕ್ರಮಣದಿಂದಾಗಿ ಬೆರಗಾದ ಹೊಯ್ಸಳ ರಾಜ ತನ್ನ ರಾಜಧಾನಿಯನ್ನು ರಕ್ಷಿಸಿಕೊಳ್ಳಲಾಗಲಿಲ್ಲ. ರಾಜಧಾನಿಯನ್ನು ಲೂಟಿ ಮಾಡಿದ ಮಲಿಕ್ ಕಾಫರ್ ಹಲವಾರು ದೇವಾಲಯಗಳನ್ನು ಕೆಡವಿದನು. ಶರಣಾಗತನಾದ 3ನೇ ವೀರಬಲ್ಲಾಳನು ಕೆಲವು ಆನೆಗಳನ್ನು, ಕುದುರೆಗಳನ್ನು ಮತ್ತು ಸಂಪತ್ತನ್ನು ಸಲ್ಲಿಸಿ ಸುಲ್ತಾನನಿಗೆ ವಾರ್ಷಿಕ ಕಪ ಕಾಣಿಕೆಯನ್ನು ಕೊಡಲು ಒಪ್ಪಿದನು. ಅದಾದಮೇಲೆ ಕೊನೆಯದಾಗಿ ಮಧುರೈನ ಆಕ್ರಮಣ ಅಂತೇಳಿ ಬರುತ್ತೆ 1311ರಲ್ಲಿ. ಮಧುರೈನಲ್ಲಿ ಸುಂದರ ಪಾಂಡೆ ಮತ್ತು ವೀರಪಾಂಡೆ ಎಂಬ 2 ಸಹೋದರರ ಮಧ್ಯೆ ಅಂತಃಕಲಹ ನಡೆಯುತ್ತಿತ್ತು. ಮಲಿಕ್ ಕಾಫರ್ನ ಸೈನ್ಯ ಮಧುರೈನ ಕಡೆ ಹೊರಟು ಪಾಂಡ್ಯ ರಾಜ್ಯದ ಮಾರ್ಗದಲ್ಲಿನ ಎಲ್ಲ ಪ್ರಮುಖ ನಗರಗಳು ಮತ್ತು ದೇವಾಲಯಗಳನ್ನು ಲೂಟಿ ಮಾಡಿದ. ಅವನು ರಾಮೇಶ್ವರದವರೆಗೆ ಹೋಗಿ ಅಲ್ಲಿನ ಪ್ರಸಿದ್ಧ ದೇವಾಲಯವನ್ನು ಧ್ವಂಸ ಮಾಡಿ ಮಸೀದಿಯೊಂದನ್ನು ನಿರ್ಮಿಸಿದನು. ಕೊಳ್ಳೆ ಹೊಡೆದ ಅಪಾರ ಸಂಪತ್ತಿನೊಂದಿಗೆ ಅವನು ಸಾಮಾನ್ಯ ಶಕ 1311ರಲ್ಲಿ ದೆಹಲಿಗೆ ಹಿಂದಿರುಗಿದನು. 2ನೇ ಬಾರಿ ಮತ್ತೇನು ಮಾಡ್ತಾನೆ ಅಂದರೆ ದೇವಗಿರಿ ಮೇಲೆ ಮತ್ತೊಂದು ಸಾರಿ ದಾಳಿ ಮಾಡ್ತಾನೆ. ಆವಾಗ ಶಂಕರ್ ದೇವನ ಮೇಲೆ ಮಲಿಕ್ ಕಾಫರ್ನು ಮಾಡಿದ ಯುದ್ಧವು ದಕ್ಷಿಣ ಭಾರತದ ದಂಡಯಾತ್ರೆಯ ಕೊನೆಯ ಯುದ್ಧವಾಗಿತ್ತು. ಶಂಕರ್ ದೇವನು ನೋಡಿ, ಫಸ್ಟು ಕೂಡ ದೇವಗಿರಿ ಮೇಲೇ ಮಾಡ್ತಾನೆ, ಲಾಸ್ಟ್ ಕೂಡ ದೇವಗಿರಿ ಮೇಲೇ ಆಗುತ್ತೆ. ಶಂಕರ್ ದೇವನು ಕಪ ಕಾಣಿಕೆಯನ್ನು ತಡೆ ಹಿಡಿದು ಸ್ವತಂತ್ರನಾಗುವ ಪ್ರಯತ್ನ ಮಾಡಿದನು. ಆದ್ದರಿಂದ ಮಲಿಕ್ ಕಾಫರ್ನು ದೇವಗಿರಿಯ ಮೇಲೆ ಮತ್ತೊಮ್ಮೆ ಆಕ್ರಮಣ ಮಾಡಿ ಅವನನ್ನು ಸೋಲಿಸಿ ಸಾಯಿಸಿದನು. ದೇವಗಿರಿಯನ್ನು ಸುಲ್ತಾನನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಯಿತು. ಅಲ್ಲಾವುದ್ದೀನ್ ಖಿಲ್ಜಿಯ ಸಾಮ್ರಾಜ್ಯವು ಉತ್ತರದಲ್ಲಿ ಲಾಹೋರ್ನಿಂದ ದಕ್ಷಿಣದಲ್ಲಿ ಮಧುರೈವರೆಗೂ ಮತ್ತು ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಗುಜರಾತ್ನವರೆಗೂ ವ್ಯಾಪಿಸಿತು. 1312ರ ವೇಳೆಗೆ ಅಲ್ಲಾವುದ್ದೀನ್ ಖಿಲ್ಜಿಯು ಸಂಪೂರ್ಣ ಭಾರತದ ಅಧಿಪತಿಯಾದನು. ಅವನಿಗೆ ಪ್ರಪಂಚವನ್ನೆಲ್ಲ ಗೆಲ್ಲಬೇಕೆಂಬ ಮಹತ್ವಾಕಾಂಕ್ಷೆ ಇತ್ತು. ಆದರೆ ಇಡೀ ಭಾರತವನ್ನು ಗೆಲ್ಲುವುದರಲ್ಲಿ ಅವನು ತೃಪ್ತನಾಗಬೇಕಾಯಿತು. ಅದ್ಯಾಗೋ ಅವನನ್ನು 2ನೇ ಅಲೆಕ್ಸಾಂಡರ್ ಅಂತ ಹೇಳಿಬಿಟ್ಟು ತನ್ನನ್ನು ತಾನು ಕರ್ಕೊಂಡಿದ್ದಾನೆ. 2ನೇ ಅಲೆಕ್ಸಾಂಡರ್ ಅಥವಾ ಸಿಕಂದರ್ ಅಂತೇಳಿ ಎಂಬ ಬಿರುದಿನೊಂದಿಗೆ ನಾಣ್ಯಗಳನ್ನ ಹೊಡಿಸಿದನು. ಯಾರು? ಅಲ್ಲಾವುದ್ದೀನ್
ಖಿಲ್ಜಿ. ಅಲಾವುದ್ದೀನ್ ಖಿಲ್ಜಿ ಆಡಳಿತ ಸುಧಾರಣೆಗಳು ನೋಡಿ, ಇದು ತುಂಬ ಇಂಪಾರ್ಟೆಂಟು. ಅಲಾವುದ್ದೀನ್ ಖಿಲ್ಜಿ ಒಬ್ಬ ಪ್ರಬಲ ಮತ್ತು ಸಮರ್ಥ ಆಡಳಿತಗಾರನಾಗಿದ್ದನು. ಇವನು ಬಲಿಷ್ಠ ಕೇಂದ್ರ ಸರ್ಕಾರವನ್ನು ರಚಿಸಿದನು. ರಾಜ್ಯದ ಅತ್ಯುನ್ನತ ಅಧಿಕಾರ ಹೊಂದಿದ ಇವನು ದೈವದತ್ತ ಸಿದ್ಧಾಂತದಲ್ಲಿ ನಂಬಿಕೆಯನ್ನಿಟ್ಟಿದ್ದ. ದೈವದತ್ತ ಸಿದ್ಧಾಂತದಲ್ಲಿ ಇವನಿಗೆ ನಂಬಿಕೆ ಇತ್ತು. ಆದ್ದರಿಂದ ಸುಲ್ತಾನನು ತನ್ನನ್ನು ಭೂಮಿಯ ಮೇಲೆ ದೇವರ ಪ್ರತಿನಿಧಿ ಅಥವಾ ದೇವರ ನೆರಳು ಎಂದುಕೊಂಡಿದ್ದನು. ದಂಗೆಗಳನ್ನು ತಡೆಗಟ್ಟಲು ಅವನು ಹಲವಾರು ಕ್ರಮಗಳನ್ನು ಕೈಗೊಂಡನು. ಅವುಗಳೆಂದರೆ ಸರ್ದಾರರು ಮತ್ತು ಅಧಿಕಾರಿಗಳ ವೈವಾಹಿಕ ಸಂಬಂಧಗಳನ್ನು ನಿರ್ಬಂಧಿಸಿದ್ದು, ಅವರ ಗುಪ್ತ ಸಭೆ, ಔತಣಕೂಟಗಳನ್ನು ನಿಷೇಧಿಸಿದನು. ಔತಣಕೂಟಗಳನ್ನು ನಿಷೇಧಿಸಿದ ಅನ್ನೋದು ನೆನಪಿಟ್ಕೋಬೇಕು. ಔತಣಕೂಟಗಳನ್ನು ನಿಷೇಧಿಸಿದ. ಅವರ ಮೇಲೆ ನಿಗಾ ವಹಿಸಲು ಗುಪ್ತಚರರನ್ನು ನೇಮಿಸಿದ. ಅವರ ಹೆಚ್ಚುವರಿ ಸಂಪತ್ತನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದು ಮದ್ಯಪಾನ ಜೂಜಾಟವನ್ನು ನಿಷೇಧಿಸಿದ. ಮದ್ಯಪಾನ ಮತ್ತು ಜೂಜಾಟವನ್ನು ನಿಷೇಧಿಸಿದ ದೊರೆ ಯಾರು ಅಂತಂದರೆ ಅಲಾವುದ್ದೀನ್ ಖಿಲ್ಜಿ. ತಾನು ಅವುಗಳಿಂದ ದೂರವಿದ್ದದ್ದು ಮತ್ತು ಉಲೇಮರು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ತಡೆದದ್ದು ಸೇರಿವೆ. ಇಲ್ಲಿ ಗುಪ್ತಚರವನ್ನು ನೇಮಿಸ್ತಾನೆ, ಔತಣಕೂಟಗಳ ನಿಷೇಧವನ್ನು ಮಾಡ್ತಾನೆ, ಆಮೇಲೆ ಸರ್ದಾರ್ ಮತ್ತು ಅಧಿಕಾರಿಗಳ ವೈವಾಹಿಕ ಸಂಬಂಧಗಳನ್ನು ನಿಲ್ಲಿಸ್ತಾನೆ, ಮದ್ಯಪಾನ ಮತ್ತು ಜೂಜಾಟವನ್ನು ನಿಷೇಧ ಮಾಡ್ತಾನೆ. ಸೈನಿಕ ಸುಧಾರಣೆಗಳಲ್ಲಿ ನೋಡಿ, ತನ್ನ ಸಾಮ್ರಾಜ್ಯ ರಕ್ಷಿಸಿಕೊಳ್ಳಲು ಅಲಾವುದ್ದೀನ್ ಖಿಲ್ಜಿ ಪ್ರಬಲ ಮತ್ತು ಬೃಹತ್ ಸರ್ವಸನ್ನದ್ಧ ಸೈನ್ಯವನ್ನು ಇಟ್ಟುಕೊಂಡಿದ್ದನು. ಕುದುರೆಗಳಿಗೆ ಮುದ್ರೆ ಹಾಕುವಂಥ ಪದ್ಧತಿಯನ್ನು ಜಾರಿಗೆ ತಂದು ಬರ್ತಾನೆ. ಅದನ್ನು ನಾವು ದಾಗ್ ಪದ್ಧತಿ ಅಂತ ಹೇಳಿ ಕರಿತೀವಿ. ಕುದುರೆಗಳಿಗೆ ಮುದ್ರೆ ಹಾಕೋದು. ಸೈನಿಕರ ನಕಲಿ ಹಾಜರಾತಿಯನ್ನು ಮತ್ತು ಭ್ರಷ್ಟಾಚಾರಗಳನ್ನು ತಡೆಯಲು ಅವರು ವಿವರಣಾತ್ಮಕ ದಾಖಲೆಗಳ ನಿರ್ವಹಣೆಯನ್ನು ಜಾರಿಗೊಳಿಸಿದನು. ಅವನು ಜಾಗೀರ್ ಪದ್ಧತಿಯನ್ನು ರದ್ದುಪಡಿಸ್ತಾನೆ. ನಗದು ರೂಪದಲ್ಲಿ ವೇತನವನ್ನು ಕೊಡ್ತಾನೆ. ಕ್ಯಾಶ್ ರೂಪದಲ್ಲಿ ಏನು ಮಾಡ್ತಾನಂತಂದರೆ ವೇತನವನ್ನು ಕೊಡ್ತಾನೆ. ಸೈನಿಕರಿಗೆ ವಾರ್ಷಿಕ 234 ಟಂಕಗಳ ವೇತನ ನಿಗದಿಗೊಳಿಸಿದೆ. 234 ಟಂಕಗಳ ವೇತನ ಇತ್ತು. ಅಲ್ಲದೆ 2 ಕುದುರೆಗಳನ್ನು ನಿರ್ವಹಿಸುತ್ತಿದ್ದ, ಆಮೇಲೆ 2 ಕುದುರೆಗಳನ್ನು ಹೊಂದಿದ್ದಂತಹ ಸೈನಿಕರಿಗೆ ಏನು ಮಾಡ್ತಾನೆ ಅಂತಂದರೆ 78 ಟಂಕಗಳ ಹೆಚ್ಚುವರಿ ವೇತನ. 78 ಟಂಕ ಅಂದರೆ 2 ಕುದುರೆ ಇದೆ ಅಂಥೇಳಿ. ಅದಾದಮೇಲೆ ಅರೀಜ್ ಇ ಮುಮಾಲಿಕ್ ಎಂಬ ಅಧಿಕಾರಿಯು ಸೈನಿಕರ ನೇಮಕಾತಿ ಅಧಿಕಾರವನ್ನು ಹೊಂದಿದರು. ಸೈನಿಕರ ನೇಮಕಾತಿಯನ್ನು ಯಾರು ಮಾಡಿಕೊಳ್ತಾ ಇದ್ರು ಅಂತಂದರೆ ಅರೀಜ್ ಇ ಮುಮಾಲಿಕ್ ಅಂಥೇಳಿ. ಅರೀಜ್ ಇ ಮುಮಾಲಿಕ್ ಇವನೇನು ಕೆಲಸ ಮಾಡ್ತಾ ಇದ್ದ ಅಂತಂದರೆ ಸೈನಿಕರ ನೇಮಕಾತಿಯನ್ನು ಮಾಡ್ಕೋತಾ ಇದ್ದ. ಅರೀಜ್ ಇ ಮುಮಾಲಿಕ್. ಕಂದಾಯ ಸುಧಾರಣೆಗಳನ್ನ ನೋಡಿ, ಅಲಾವುದ್ದೀನ್ ಖಿಲ್ಜಿ ವೈಜ್ಞಾನಿಕ ತಳಹದಿ ಮೇಲೆ ಭೂಮಾಪನ ಪದ್ಧತಿಯನ್ನು ಆರಂಭಿಸಿ ಭೂ ಕಂದಾಯವನ್ನು ನಿಗದಿಗೊಳಿಸಿದನು. ಸರ್ದಾರರು, ಜಾಗೀರದಾರರು ಮತ್ತು ಉಲೇಮಾರ ಮೇಲೆ ಅವನು ಹೆಚ್ಚಿನ ತೆರಿಗೆಗಳನ್ನ ಹೇರಿದನು. ಮುಸ್ಲಿಮೇತರ ಮೇಲೆ ಜಜಿಯಾವನ್ನು ವಿಧಿಸಿದನು. ಜಜಿಯಾ ತೆರಿಗೆಯನ್ನು ಮುಸ್ಲಿಮರ್ ಅಲ್ಲದೇ ಇರೋರ ಮೇಲೆ ಅಂದರೆ ಹಿಂದೂಗಳ ಮೇಲೆ ಜಜಿಯಾ ತೆರಿಗೆಯನ್ನು ವಿಧಿಸಿದನು. ಅವರು ಯಾತ್ರಾ ತೆರಿಗೆ, ಸರಕು ತೆರಿಗೆ ಮುಂತಾದವುಗಳೊಂದಿಗೆ ಇದನ್ನು ಕೊಡಬೇಕಾಗಿತ್ತು. ಕಂದಾಯ ಅಧಿಕಾರಿಗಳ ಭ್ರಷ್ಟಾಚಾರ ಮತ್ತು ಲಂಚಗುಳಿತನಗಳನ್ನು ತಡೆಯುವ ಉದ್ದೇಶದಿಂದ ಅವರ ವೇತನಗಳನ್ನು ಹೆಚ್ಚಿಸಿದನು. ರೈತರಿಂದ ಭೂ ಕಂದಾಯವನ್ನು ಸಂಗ್ರಹಿಸಲು ಮುಸ್ತಕರಾಜ್ ಎಂಬ ವಿಶೇಷ ಅಧಿಕಾರ ಹುದ್ದೆಯನ್ನು, ಭೂ ಕಂದಾಯವನ್ನು ಸಂಗ್ರಹಿಸಲು ಯಾರಂತಂದರೆ ಮುಸ್ತಕರಾಜ್ ಅಂಥೇಳಿ. ಮುಸ್ತಕರಾಜ್ ಏನು ಕೆಲಸ ಮಾಡ್ತಾ ಇದ್ದ? ಭೂ ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ದ. ಆಮೇಲೆ ಅರೀಜಿ ಮುಮಾಲಿಕ್ ಏನು ಮಾಡ್ತಾ ಇದ್ದ? ಸೈನಿಕರ ನೇಮಕಾತಿಯನ್ನು ಮಾಡ್ಕೋತಾ ಇದ್ದ. ಮುಸ್ತಕರಾಜು ಭೂ ಕಂದಾಯ ಸಂಗ್ರಹಿಸ್ತಾ ಇದ್ದ. ರೈತರನ್ನು ಭ್ರಷ್ಟ ಕಂದಾಯ ಅಧಿಕಾರಿಗಳ ಬೇಡಿಕೆಗಳಿಂದ ರಕ್ಷಿಸಲು ಮತ್ತು ಎಸಗುವ ಕುಲಂಕುಷ ಅಪರಾಧಗಳಿಗೂ ಕಠಿಣ ಶಿಕ್ಷೆ ವಿಧಿಸಲು ಕ್ರಮ ಕೈಗೊಂಡನು. ಆರ್ಥಿಕ ಸುಧಾರಣೆಗಳು, ಇದು ಮಾರುಕಟ್ಟೆ ನಿಯಮಗಳು ಅಂತ ಹೇಳಿ ಬರುತ್ತೆ. ಮಾರುಕಟ್ಟೆ ನಿಯಂತ್ರಣ ಅಂತ. ಸೈನಿಕರಿಗೆ ಮೂಲಭೂತ ಅಗತ್ಯತೆಗಳನ್ನು ಪೂರೈಸಲು ಅಲಾವುದ್ದೀನನು ಮಾರುಕಟ್ಟೆ ನಿಯಮಗಳನ್ನು ಜಾರಿಗೊಳಿಸಿದನು. ದೈನಂದಿನ ಉಪಯೋಗದ ಎಲ್ಲ ವಸ್ತುಗಳ ದರಗಳನ್ನು ನಿಗದಿಗೊಳಿಸಲಾಗಿತ್ತು. ಮಾರುಕಟ್ಟೆಯನ್ನು ನಿಯಂತ್ರಿಸಲು ಪ್ರತ್ಯೇಕ ಇಲಾಖೆ ಮತ್ತು ವಿಶೇಷ ಅಧಿಕಾರಗಳನ್ನು ನೇಮಿಸಿದನು. ರಾಜಧಾನಿಯಲ್ಲಿ ನಿಗದಿಗೊಳಿಸಿದ ದರಗಳು ಎಲ್ಲ ನಗರಗಳಿಗೂ ಅನ್ವಯವಾಗುತ್ತಿತ್ತು.
ಯಾವುದ್ಯಾವ್ದಕ್ಕೆ ಎಷ್ಟೆಷ್ಟು ಅಂತೇಳಿ ಇದು ದರ ಪಟ್ಟಿ ಇದೆ. ಗೋಧಿ ಪ್ರತಿ ಮನಕ್ಕೆ 7.5 ಜಿತಾಲಗಳು, ಅಕ್ಕಿ ಪ್ರತಿ ಮನಕ್ಕೆ 5 ಜಿತಾಲಗಳು, ದ್ವಿದಳ ಧಾನ್ಯಗಳು ಪ್ರತಿ ಮನಕ್ಕೆ 5 ಜಿತಾಲುಗಳು. ಈಗ ನಾವು ಇದರಲ್ಲಿ ಜಾಸ್ತಿ ಇರೋದನ್ನ ನೆನ್ಪಿಟ್ಕೊಳ್ಳೋಣ. ಒಂದು ಕುದುರೆಗೆ ಎಷ್ಟು ಅಂತಂದರೆ 100ರಿಂದ 200 ಟಂಕಗಳು. ಪುರುಷ ಗುಲಾಮರಿಗೆ 100ರಿಂದ 200, ಮಹಿಳೆಯರಿಗೆ 40ರಿಂದ 50. ಕ್ವಶನ್ ಏನು ಥರ ಆಗ್ಬೋದು ಅಂತಂದರೆ, ಸಮಾನ ವೇತನಕ್ಕೆ ಸಮಾನ ಕೂಲಿಯನ್ನು ಕೊಡ್ತಾ ಇದ್ದ ಅಂಥೇಳಿ ಕ್ವಶನ್ಸ್ ಮಾಡ್ಬೋದು. ಇಲ್ಲ, ಪುರುಷರಿಗೆ ಎಷ್ಟಿತ್ತು ಅಂದರೆ 100ರಿಂದ 200 ಟಂಕಗಳಿತ್ತು, ಮತ್ತು ಮಹಿಳಾ ಗುಲಾಮರಿಗೆ 40ರಿಂದ 50. ಇದೇ ನೆನ್ಪಿಟ್ಕೋಬೇಕಂದ್ರೆ ಅವನು ಆ ಥರ ಕೇಳ್ಬೋದು. ಸರ್ಕಾರಿ ಉಗ್ರಾಣಗಳಲ್ಲಿ ಧಾನ್ಯಗಳನ್ನು ಶೇಖರಿಸಿಡಲಾಗುತ್ತಿತ್ತು. ತುರ್ತು ಸಂದರ್ಭಗಳಾದ ಕೊರತೆಯ ಸಮಯ ಮತ್ತು ಕ್ಷಾಮಗಳ ಕಾಲಗಳಿಗಾಗಿ ಇವುಗಳನ್ನು ಸಂಗ್ರಹಿಸಿ ಇಡಲಾಗುತ್ತಿತ್ತು. ಯಾವುದೇ ವ್ಯಾಪಾರಿ ಅಥವಾ ಮಾರಾಟಗಾರರ ತೂಕ ಅಳತೆಗಳಲ್ಲಿ ವಂಚಿಸಿದರೆ ವಂಚಿಸಲಾದ ತೂಕಕ್ಕೆ ಸಮನಾದಷ್ಟು ನೋಡಿ, ಏನಾದರೂ ಮೋಸ ಮಾಡಿದರೆ ಅವನು ಎಷ್ಟು ತೂಕ ಮೋಸ ಮಾಡಿರ್ತಾನೋ ಅಷ್ಟು ಅವನ ಶರೀರದಿಂದ ಮಾಂಸವನ್ನು ಕತ್ತರಿಸಿ ಹಾಕೋ ಶಿಕ್ಷೆಯನ್ನು ವಿಧಿಸಲಾಗ್ತಿತ್ತು. ಅಲ್ಲಾವುದ್ದೀನ್ ಖಿಲ್ಜಿಯ ಕೊನೆಯ ದಿನಗಳು ಸುಖಕರವಾಗಿರಲಿಲ್ಲ. ಒಂದು ವೇಳೆ ಈ ಥರ ಏನಾದರೂ ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಅಂಗಡಿಯವ್ರಿಗೂ ಶಿಕ್ಷೆ ಕೊಡಬೇಕಾಗುತ್ತೆ. ಅಷ್ಟೊಂದು ಮೋಸಗಳು ನಡೀತಾ ಇದೆ. ಅಲ್ಲಾವುದ್ದೀನ್ ಖಿಲ್ಜಿಯ ಕೊನೆಯ ದಿನಗಳು ಸುಖಕರವಾಗಿರಲಿಲ್ಲ. ಅವನ ನಂಬಿಕಸ್ಥ ಸೇನಾಪತಿ ಮಲಿಕ್ ಕಾಫರ್ ಅವನಿಗೆ ವಿಷಪ್ರಾಶನ ಮಾಡಿದ್ದರಿಂದ ಸುಲ್ತಾನನು 1316ರಲ್ಲಿ ಮರಣ ಹೊಂದಿದನು. ಖಿಲ್ಜಿ ಸಂತತಿಯ ಉತ್ತರಾಧಿಕಾರಿಗಳು ಸಿಹಾಬುದ್ದೀನ್ ಉಮರ್, ಕುತುಬುದ್ದೀನ್ ಮುಬಾರಕ್ ಶಾ ಮತ್ತು ನಾಸಿರುದ್ದೀನ್ ಖುಸ್ರು ಅಂತ ಹೇಳಿ ಬರ್ತಾರೆ. ತುಘಲಕ್ ಸಂತತಿ 1320. ಗಿಯಾಸುದ್ದೀನ್ ತುಘಲಕ್ ಸ್ಥಾಪಕ ಯಾರಂತಂದರೆ ಗಿಯಾಸುದ್ದೀನ್ ತುಘಲಕ್. ಇವನು ನುರಿತ ಸೇನಾನಿ, ರಾಜನೀತಿಜ್ಞ ಮತ್ತು ಸಮರ್ಥ ಆಡಳಿತಗಾರನಾಗಿದ್ದನು. ಅಲ್ಲಾವುದ್ದೀನ್ ಖಿಲ್ಜಿಯ ಹಲವಾರು ನಿರ್ದಯ ಕ್ರಮಗಳನ್ನು ಇವನು ಮುಕ್ತಗೊಳಿಸಿ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಪುನರ್ಸ್ಥಾಪಿಸಿದನು. ಇದಾದಮೇಲೆ ಇದರಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿರುವಂಥ ರಾಜ ಯಾರು ಅಂತಂದರೆ ಮೊಹಮ್ಮದ್ ಬಿನ್ ತುಘಲಕ್. 1325ರಿಂದ 51ರವರೆಗೆ ಗಿಯಾಸುದ್ದೀನ್ ತುಘಲಕ್ನ ಮಗ ರಾಜ್ಕುಮಾರ ಜುನಾ ಖಾನನು ಮೊಹಮ್ಮದ್ ಬಿನ್ ತುಘಲಕ್ ಎಂಬ ಬಿರುದಿನೊಂದಿಗೆ ನೋಡಿ, ಗಿಯಾಸುದ್ದೀನ್ ತುಘಲಕ್ನ ಮಗ ಯಾರು ಅಂತಂದರೆ ಜುನಾ ಖಾನ್. ಮೊಹಮ್ಮದ್ ಬಿನ್ ತುಘಲಕ್ ಎಂಬ ಬಿರುದಿನೊಂದಿಗೆ 1325ರಲ್ಲಿ ಸಿಂಹಾಸನವನ್ನು ಏರಿದನು. ಇವನು ತುಘಲಕ್ ವಂಶದ ಪ್ರಮುಖ ದೊರೆಯಾಗಿದ್ದನು. ಅವನು ತನ್ನ ಸೈನಿಕ, ಆರ್ಥಿಕ ಮತ್ತು ಆಡಳಿತಾತ್ಮಕ ಪ್ರಯೋಗಗಳಿಗಾಗಿ ಹೆಸರುವಾಸಿಯಾಗಿದ್ದಾನೆ. ಇವನನ್ನು ಹುಚ್ಚು ದೊರೆ ಅಂತ ಹೇಳಿ ಕೂಡ ಕರೀತಾರೆ, ನಿಮಗೆಲ್ಲ ಗೊತ್ತು. ಅದಾದಮೇಲೆ ತುಘಲಕ್ನ ಸೈನಿಕ ಆಕ್ರಮಣಗಳು ನೋಡಿ, 1337ರಲ್ಲಿ ನಗರಕೋಟ್ ಮೇಲೆ ಯಶಸ್ವಿ ದಾಳಿಯನ್ನು ಮಾಡಿದನು. ಹಿಮಾಲಯದ ತಪ್ಪಲಿನ ಕಾರಾಜಲ್ ಮೇಲೆ ಅವನ ದಾಳಿ ಯಶಸ್ವಿಯಾದರೂ ಅಲ್ಲಿಯ ಚಳಿಯಿಂದ ಅವನ ಸೈನ್ಯ ಹೆಚ್ಚಿನ ನಷ್ಟವನ್ನು ಅನುಭವಿಸಿತ್ತು. ಕಾರಾಜಲ್ ಅದಾದಮೇಲೆ ಅವನು ಕಂಪಿಲಿ ರಾಯ ಮತ್ತು ಹೊಯ್ಸಳರ ವೀರ ಬಲ್ಲಾಳನ ವಿರುದ್ಧವೂ ದಾಳಿ ಮಾಡಿದನು. ಅವನ ಆಳ್ವಿಕೆಯ ಅವಧಿಯಲ್ಲಿ ಹಿಂದೂ ಮುಖಂಡರು ಮತ್ತು ಮುಸ್ಲಿಂ ಪ್ರಾಂತೀಯ ರಾಜ್ಯಪಾಲರುಗಳು ಅನೇಕ ದಂಗೆಗಳಾದವು. ಅವುಗಳನ್ನು ನಿರ್ದಯವಾಗಿ ಸದೆಬಡಿಯಲಾಯಿತು. ಇವನ ಆಡಳಿತಾತ್ಮಕ ಪ್ರಯೋಗಗಳು ಯಾವುವು ನೋಡಿ, ದೋವಾಬ್ನಲ್ಲಿ ತೆರಿಗೆಗಳ ಹೆಚ್ಚಳವನ್ನು ಮಾಡ್ತಾನೆ. ದೋವಾಬ್ ಅಂತಂದರೆ 2 ನದಿ ಪ್ರದೇಶಗಳ ನಡುವಣ ಪ್ಲೇಸ್ ಏನಿರುತ್ತೆ, 2 ನದಿ ಇರುತ್ತೆ. ಈ ಮಧ್ಯದಲ್ಲಿರುವಂತಹ ಪ್ಲೇಸನ್ನು ನಾವು ದೋವಾಬ್ ಅಂತ ಹೇಳಿ ಕರಿತೀವಿ. ಮೊಹಮ್ಮದ್ ಬಿನ್ ತುಘಲಕನು ತನ್ನ ಸಾಮ್ರಾಜ್ಯದ ಆದಾಯವನ್ನು ಹೆಚ್ಚಿಸಲು ಗಂಗಾ ಮತ್ತು ಯಮುನಾ ನದಿಗಳ ಫಲವತ್ತಾದ ದೋವಾಬ್ ಪ್ರದೇಶದ ಮೇಲೆ ತೆರಿಗೆಗಳನ್ನು ಹೆಚ್ಚಿಸಲು ನಿರ್ಧರಿಸಿದನು. ಇದು ಕಾರ್ಯ ಸಾಧುವಾದ ನಿರ್ಧಾರವಾಗಿದ್ದರೂ ತೆರಿಗೆ ಹೆಚ್ಚಳ ತುಂಬ ಜಾಸ್ತಿಯಾಗಿತ್ತು ಮತ್ತು ಮಳೆಯ ಕೊರತೆಯಿಂದಾಗಿ ರೈತರು ಅಸಂತುಷ್ಟರಾಗಿದ್ದ ಸಮಯದಲ್ಲಿ ಇದನ್ನು ಜಾರಿಗೊಳಿಸಿದನು. ರೈತರು ತೆರಿಗೆ ಕೊಡಲು ಸಾಧ್ಯವಾಗದಿದ್ದಲ್ಲಿ ಅವರನ್ನು ನಿರ್ದಯವಾಗಿ ಶಿಕ್ಷಿಸಿದನು. ಈ ಕ್ರಮವು ಮೊಹಮ್ಮದ್ ಬಿನ್ ತುಘಲಕನ ಜನಪ್ರಿಯತೆಯನ್ನು ಕುಗ್ಗಿಸಿತ್ತು. ಅದಾದಮೇಲೆ ಇದು ರಾಜಧಾನಿ ವರ್ಗಾವಣೆಯನ್ನು ಮಾಡ್ತಾನೆ 1327ರಲ್ಲಿ. ಮಂಗೋಲರು ಪದೇ ಪದೇ ದಾಳಿ ಮಾಡೋದ್ರಿಂದ ರಾಜಧಾನಿಯನ್ನು ರಕ್ಷಿಸುವ ಸಲುವಾಗಿ ಸುಲ್ತಾನನು ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ಸ್ಥಳಾಂತರಿಸುವ ನಿರ್ಧಾರ ಮಾಡಿದನು. ಅವನು ದೇವಗಿರಿಯ ಸಮೀಪ ಹೊಸ ನಗರವನ್ನು ನಿರ್ಮಿಸಿ ಅದನ್ನು ದೌಲತಾಬಾದ್ ಅಂತೇಳಿ ಕರೀತಾನೆ. ಈ ಬದಲಾವಣೆಗೆ ಇತರೆ ಕಾರಣಗಳೆಂದರೆ ದೆಹಲಿಯ ಗಡಿ ಪ್ರದೇಶಕ್ಕೆ ಸಮೀಪವಿದ್ದದ್ದು ಮತ್ತು ಹೊಸ ರಾಜಧಾನಿಯು
ಸಾಮ್ರಾಜ್ಯದ ಕೇಂದ್ರದಲ್ಲಿದ್ದಿದ್ದು, ಅಂದರೆ ಸೆಂಟ್ರಲ್ ಇರಲಿ ಅಂಥೇಳಿ. ಇವನು ಸಮಸ್ತ ಜನತೆಯನ್ನು ಸ್ಥಳಾಂತರಿಸಲು ಬಯಸಿದನು. ಒಂದು ಬೆಕ್ಕು ಮತ್ತು ನಾಯಿಯನ್ನು ಬಿಡಲಿಲ್ಲ ಎಂದು ಬರಾನಿ ಎಂಬ ಇತಿಹಾಸಕಾರ ಹೇಳಿದ್ದಾನೆ. ಇಬ್ನ ಬತೂತನ ಪ್ರಕಾರ ಹೊಸ ರಾಜಧಾನಿಗೆ ಹೋಗಲು ಇಚ್ಛಿಸದ ಒಬ್ಬ ಕುರುಡ ಮತ್ತು ಹೆಳವರನ್ನು ಎಳೆದೊಯ್ಯಲಾಯಿತು. ಈ ಬದಲಾವಣೆಯ ಕಾರಣಗಳು ಸಮರ್ಪಕವಾಗಿದ್ದರೂ ಅನುಸರಿಸಿದ ವಿಧಾನ ಕಾರ್ಯ ಸಾಧ್ಯವಾಗಿರಲಿಲ್ಲ. ದೆಹಲಿಯ ಎಲ್ಲ ಜನತೆಯು ದೌಲತಾಬಾದ್ಗೆ 1120 ಕಿಲೋಮೀಟರ್ ಪ್ರಯಾಣ ಮಾಡುವಂತೆ ಆಜ್ಞೆ ಮಾಡಿದನು. ದೆಹಲಿ ಟು ದೌಲತಾಬಾದ್ಗೆ ಎಷ್ಟಿತ್ತು ಅಂದರೆ 1120 ಕಿಲೋಮೀಟರ್ ದೂರ ಇತ್ತು. ದಟ್ಟ ಕಾಡುಗಳ ಮೂಲಕ ಆಯಾಸ್ಕರ ಪ್ರಯಾಣ, ಭಾರೀ ಮಳೆ, ಕಾಯಿಲೆ, ದರೋಡೆಕೋರರ ದಾಳಿ, ಹಸಿವು ಮುಂತಾದವು ಜನರ ಸಾವು ನೋವುಗಳಿಗೆ ಕಾರಣವಾದವು. ಸುಲ್ತಾನನಿಗೆ ತನ್ನ ತಪ್ಪಿನ ಅರಿವಾಗಿ ಸುಲ್ತಾನನು ಎಲ್ಲ ಜನರಿಗೆ ಮತ್ತೆ ದೆಹಲಿಗೆ ಹಿಂದಿರುಗುವಂತೆ ಆದೇಶಿಸಿದನು. ಇದರಿಂದ ಮತ್ತಷ್ಟು ಸಾವು ನೋವುಗಳಾದವು. ಇಡೀ ಪ್ರಕರಣದಿಂದಾಗಿ ಸುಲ್ತಾನನು ತನ್ನ ಜನಪ್ರಿಯತೆಯನ್ನು ಕಳೆದುಕೊಂಡನು. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದು ಬರುತ್ತೆ ಅಂದರೆ ಟೋಕನ್ ಕಾಯಿನ್ಸ್ ಅಂತೇಳಿ ಬರುತ್ತೆ. ಒಂದು ಸಂಕೇತ ನಾಣ್ಯ ಚಲಾವಣೆ ಅಂತೇಳಿ ಬರುತ್ತೆ 1329ರಿಂದ 32ರಲ್ಲಿ. ಮೊಹಮ್ಮದ್ ಬಿನ್ ತುಘಲಕನು ನಾಣ್ಯ ಚಲಾವಣೆಯಲ್ಲಿ ಪ್ರಯೋಗಗಳನ್ನ ಮಾಡಿದನು. ದುಬಾರಿ ಲೋಹಗಳಾದ ಚಿನ್ನ ಮತ್ತು ಬೆಳ್ಳಿಗಳನ್ನು ಉಳಿತಾಯ ಮಾಡುವುದು ಮತ್ತು ಹೆಚ್ಚು ಹಣವನ್ನು ಚಲಾವಣೆಗೆ ತರುವುದು ಅವನ ಮುಖ್ಯ ಉದ್ದೇಶವಾಗಿತ್ತು. ಇದಕ್ಕಾಗಿ ತಾಮ್ರದ ನಾಣ್ಯಗಳನ್ನು ಹೊರಡಿಸಿದನು. ಯಾವುದು? ತಾಮ್ರದ ನಾಣ್ಯಗಳನ್ನು. ಅವು ಬೆಳ್ಳಿಯ ನಾಣ್ಯಗಳಾದ ಟಂಕಗಳಿಗೆ ಸಮಾನ ಮೌಲ್ಯವನ್ನು ಹೊಂದಿದವು. ತಾಮ್ರದ ನಾಣ್ಯಗಳು ಬೆಳ್ಳಿಯ ನಾಣ್ಯಗಳಿಗೆ ಸಮಾನವಾಗಿದ್ದವು. ಅಂದರೆ ₹1 ತಾಮ್ರದ ನಾಣ್ಯ ಅಂತಂದರೆ ₹1 ಬೆಳ್ಳಿ ನಾಣ್ಯ ಅಂದಂಗೆ. ಈ ತಾಮ್ರದ ನಾಣ್ಯಗಳನ್ನು ಅಚ್ಚು ಹಾಕೋದು ಸರ್ಕಾರದ ಏಕಸ್ವಾಮ್ಯವಾಗಿರುವಂತೆ ಮಾಡಲಿಲ್ಲ. ಅಂದರೆ ಯಾರು ಬೇಕಾದರೂ ಕೂಡ ನಾವೇನು ಮಾಡ್ಬೋದು ಅಂದರೆ ದುಡ್ಡನ್ನು ಪ್ರಿಂಟ್ ಮಾಡ್ಬೋದು ಅಂತೇಳಿ, ನಾಣ್ಯಗಳನ್ನು ತಯಾರಿಸ್ಬೋದು ಅಂತೇಳಿ. ಇದರಿಂದ ಸಾಮ್ರಾಜ್ಯದಲ್ಲಿ ತಾಮ್ರದ ನಕಲಿ ನಾಣ್ಯಗಳ ಪ್ರವಾಹವೇ ಹರಿಯಿತು. ಜನರು ತೆರಿಗೆಗಳನ್ನು ಈ ನಕಲಿ ನಾಣ್ಯಗಳಲ್ಲಿ ಪಾವತಿಸಿದರು. ವಿನಿಮಯ ಮಾಧ್ಯಮವಾಗಿ ತಾಮ್ರದ ನಾಣ್ಯಗಳು ತಮ್ಮ ಮೌಲ್ಯ ಕಳೆದುಕೊಂಡವು. ವ್ಯಾಪಾರ ಅಪಾರ ನಷ್ಟಕ್ಕೀಡಾಯಿತು. ಆದ್ದರಿಂದ ಸುಲ್ತಾನನು ತಾಮ್ರ ನಾಣ್ಯಗಳನ್ನು ಹಿಂಪಡೆದನು. ತಮ್ಮಲ್ಲಿರುವ ತಾಮ್ರ ನಾಣ್ಯಗಳ ಬದಲಾಗಿ ಜನರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗೆ ಬದಲಾಯಿಸಿಕೊಳ್ಳುವಂತೆ ಹೇಳಲಾಯಿತು. ಇದರಿಂದ ರಾಜ್ಯದ ಖಜಾನೆ ಬರಿದಾಯಿತು. ಹೀಗೆ ಸುಲ್ತಾನನ ನಾಣ್ಯ ಸುಧಾರಣೆಯು ಸಂಪೂರ್ಣವಾಗಿ ವಿಫಲಗೊಂಡಿತು. ಅವನ ನಡತೆಯ ಲಕ್ಷಣಗಳು ಮತ್ತು ಸಾಧನೆಗಳು ಹೆಚ್ಚಿನ ಚರ್ಚೆ ಮತ್ತು ವಾದ ವಿವಾದಗಳಿಗೆ ಗ್ರಾಸವಾಗಿವೆ. V.S. ಸ್ಮಿತ್ ರವರು ಇವನು ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದ ಎಂದು ಹೇಳಿದ್ದಾನೆ. V.S. ಸ್ಮಿತ್ ಏನು ಹೇಳ್ತಾನೆ? ಇವನು ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದ ಅಂತೇಳಿ. ಇವನು ಸುಶಿಕ್ಷಿತ ವಿದ್ವಾಂಸ, ಒಳ್ಳೆಯ ವಾಗ್ಮಿ, ಪ್ರತಿಭಾವಂತ ಕಲಾ ಲಿಪಿಕಾರ, ಧರ್ಮನಿಷ್ಠ ಮುಸಲ್ಮಾನಾಗಿದ್ದನು. ಗಣಿತ, ಖಗೋಳಶಾಸ್ತ್ರ, ತತ್ವಶಾಸ್ತ್ರ ಮತ್ತು ತರ್ಕಶಾಸ್ತ್ರಗಳಲ್ಲೂ ಅವನಿಗೆ ಪಾಂಡಿತ್ಯವಿತ್ತು. ಆದರೆ ಅವನ ನೀತಿಗಳು ಸರಿಯಾಗಿದ್ದರೂ ಅವುಗಳ ಜಾರಿಯ ಯೋಜನೆ ಸಮರ್ಪಕವಾಗಿರಲಿಲ್ಲ. ಅವನು ಜನಪ್ರಿಯತೆಯನ್ನು ಕಳೆದುಕೊಳ್ಳುವಂತೆ ಮಾಡಿ ಅವನಿಗೆ ವೈರುಧ್ಯಗಳ ಮಿಶ್ರಣ ಎಂಬ ಖ್ಯಾತಿಯನ್ನು ತಂದುಕೊಟ್ಟವು. ಮೊಹಮ್ಮದ್ ಬಿನ್ ತುಘಲಕನು 1351ರಲ್ಲಿ ತಟ್ಟ ಶಿಂದನಲ್ಲಿ ಎಂಬಲ್ಲಿ ಮರಣವನ್ನು ಹೊಂದಿದನು. ಸರ್ದಾರರು ಫಿರೋಜ್ ಶಾ ತುಘಲಕನನ್ನು ಅವನ ಉತ್ತರಾಧಿಕಾರಿನಾಗಿ ಆಯ್ಕೆ ಮಾಡಿದರು. ಸುಲ್ತಾನರ ಆಳ್ವಿಕೆ ನಿಧಾನವಾಗಿ ಅವನತಿಯಾಗಲಾರಂಭಿಸಿತು. ತುಘಲಕ್ ಸಂತತಿಯ ನಂತರ ಸೈಯದರು ಮತ್ತು ಲೋಧಿಗಳು ಅಧಿಕಾರಕ್ಕೆ ಬಂದರು. 1526ರಲ್ಲಿ ಮೊದಲ ಪಾನಿಪತ್ ಕದನ ನಡೆಯುತ್ತೆ. 1526ರಲ್ಲಿ ಏನಾಗುತ್ತೆ ಅಂದರೆ ಮೊದಲ ಪಾನಿಪತ್ ಕದನ ನಡೆಯುತ್ತೆ. ಇದರ ಯಾರ ಮಧ್ಯೆ ನಡೆಯುತ್ತೆ ಅಂತಂದರೆ ಲೋಧಿ ಸಂತತಿಯ ಕೊನೆಯ ಸುಲ್ತಾನ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನಡುವೆ. ಬಾಬರ್ ಏನು ಮಾಡ್ತಾನೆ ಅಂದರೆ ಇದರಲ್ಲಿ ವಿನ್ ಆಗ್ತಾನೆ. ಸೈಯದ್ ಸುಲ್ತಾನರು ಖಿಜರ್ ಖಾನ್, ಮುಬಾರಕ್ ಶಾ, ಸಯ್ಯದ್ ಮೊಹಮ್ಮದ್, ಅಲ್ಲಾವುದ್ದೀನ್ ಆಲಂ ಶಾ ಲೋಧಿ, ಬಹಲ್ ಲೋಧಿ, ನಿಜಾಮ್ ಖಾನ್, ಸಿಕಂದರ್ ಲೋಧಿ, ಇಬ್ರಾಹಿಂ ಲೋಧಿ. ದೆಹಲಿ ಸುಲ್ತಾನರ ಕೊಡುಗೆಗಳನ್ನ ನೋಡಿ. ಆಡಳಿತದಲ್ಲಿ ದೆಹಲಿ ಸುಲ್ತಾನರ ರಾಜ್ಯವನ್ನು ದೇವಪ್ರಭುತ್ವವಾಗಿತ್ತು. ಶರಿಯತ್ ಇಸ್ಲಾಂ ಕಾನೂನು ರಾಜ್ಯದ ನಿಯಮಗಳಾಗಿದ್ದವು. ಉಲೇಮಾ ಇಸ್ಲಾಂ ವಿದ್ವಾಂಸರ ಒಂದು ಸಮಿತಿ. ಉಲೇಮಾ ಅಂತಂದರೆ ರಾಜ್ಯ ಮತ್ತು ಆಡಳಿತವನ್ನು ನಿಯಂತ್ರಿಸುತ್ತಿತ್ತು. ಸುಲ್ತಾನರು ತಮ್ಮನ್ನು ಖಲೀಫಾ, ವಿಶ್ವದ ಇಸ್ಲಾಂ ರಾಜ್ಯ ಮತ್ತು ಧರ್ಮದ ಮುಖ್ಯಸ್ಥನ ಸಹಾಯಕ ನಾಯಿಬ್ಬರೆಂದು ಕರೆದುಕೊಂಡಿದ್ದರು. ನಾಯಿಬ್ರು ಅಂತ ಹೇಳಿ ತಿಳ್ಕೊಂಡಿದ್ರು ಇವರು. ಕೇಂದ್ರ ಸರ್ಕಾರ. ಸುಲ್ತಾನನು ಅಧಿಕಾರದ ಉಗಮ ಕೇಂದ್ರವಾಗಿದ್ದನು. ಅವನು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಅಧಿಕಾರಗಳನ್ನು ಚಲಾಯಿಸುತ್ತಿದ್ದನು. ಅವನಿಗೆ ಆಗಿಂದಾಗೆ ಉಲೇಮಾ ಮಾರ್ಗದರ್ಶನ ನೀಡುತ್ತಿತ್ತು. ಅದ್ಯಾಗೂ ಅಲ್ಲಾವುದ್ದೀನ್ ಖಿಲ್ಜಿ ಉಲೇಮಾವನ್ನು ರಾಜ್ಯ ವ್ಯವಹಾರಗಳಿಂದ ದೂರವಿಟ್ಟನು. ಹಲವು ಮಂತ್ರಿಗಳ ನೆರವಿನಿಂದ ಸುಲ್ತಾನನು ಆಡಳಿತ ನಡೆಸುತ್ತಿದ್ದನು.
ಅವರು ವಿದೇಶಾಂಗ ವ್ಯವಹಾರ, ಕಂದಾಯ, ರಾಜಪತ್ರ ವ್ಯವಹಾರ, ಕೃಷಿ ಮಾರುಕಟ್ಟೆ, ಸೈನ್ಯ, ನ್ಯಾಯಾಡಳಿತ, ಹಣಕಾಸು ಮುಂತಾದ ಇಲಾಖೆಗಳ ಉಸ್ತುವಾರಿಯನ್ನು ಹೊಂದಿದರು. ಇಲ್ಲಿ ನೋಡಿ, ಇವುಗಳಲ್ಲಿ ನೀವು ನೆನ್ಪಿಟ್ಕೋಬೇಕು. ನಾನು ಆವಾಗಲೇ ಹೇಳಿದೆ, ಅರಿಜಿ ಮಾಮಲ್ಕ್ ಅಂತಂದರೆ ಸೈನಿಕರ ನೇಮಕಾತಿಗಳನ್ನು ಮಾಡ್ಕೊಳ್ಳೋನು ಅರಿಜಿ ಮಾಮಲಿಕ್. ವಜೀರ್ ಅಂತಂದರೆ ಯಾರು? ಪ್ರಧಾನಮಂತ್ರಿ. ಕಂದಾಯ ಮತ್ತು ಹಣಕಾಸು ಉಸ್ತುವಾರಿ ವಜೀರ್. ಅಮೀರ್ ಇ ಮಜ್ಲಿಸ್ ಅಂತಂದರೆ ರಾಜ್ಯದ ಉತ್ಸವಗಳು ಮತ್ತು ಸಭೆಗಳ ಉಸ್ತುವಾರಿಯನ್ನು ಯಾರು ಹೊಂದಿದ್ರು ಅಂದರೆ ಮಜಿಲ್ಸ್ ಅಂತ ಹೇಳಿ. ಬರೀದ್ ಇ ಮುಮಾಲಿಕ್ ಸಮಾಚಾರಗಳ ಮುಖ್ಯ ಪ್ರತಿನಿಧಿ. ಮುಮಾಲಿಕ್ ಬರೀದ್ ಇ ಮುಮಾಲಿಕ್ ಯಾರು? ಸಮಾಚಾರಗಳ ಮುಖ್ಯ ಪ್ರತಿನಿಧಿ. ದಬೀರ್ ಇ ಮುಮಾಲಿಕ್ ರಾಜನ ಪತ್ರ ವ್ಯವಹಾರ. ಇಲ್ಲಿ ನೋಡಿ, ಅರೀಜ್ ಅಂತಂದರೆ ಸೈನಿಕ ಮುಮಾಲಿಕ್. ಅದಾದಮೇಲೆ ಬರೀದ್ ಅಂತಂದರೆ ಸಮಾಚಾರಗಳದ್ದು. ಆಮೇಲೆ ದಬೀರ್ ಅಂತಂದರೆ ಪತ್ರ ವ್ಯವಹಾರಗಳ ಮುಖ್ಯಸ್ಥ ಅಂಥೇಳಿ. ಸದರ್ ಉಸ್ ಸದರ್ ಅಂತಂದರೆ ಧಾರ್ಮಿಕ ವಿಷಯಗಳು ಮತ್ತು ದತ್ತಿಗಳ ನಿರ್ವಾಹಕ. ಅದಾದಮೇಲೆ ಖಾಜಿ ಉಲ್ ಖಾಜತ್ ಅಂದರೆ ಮುಖ್ಯ ನ್ಯಾಯಾಧೀಶ ಅಂಥೇಳಿ. ಕಂದಾಯ. ಭೂಕಂದಾಯ ಯುದ್ಧದ ಲೂಟಿ, ವಾರ್ಷಿಕ ಕಪಕಾಣಿಕೆ, ಗೃಹ, ನೀರು, ಧಾರ್ಮಿಕ ಮತ್ತು ತಲೆಗಂದಾಯ, ಜಜಿಯಾ ಮುಂತಾದ ತೆರಿಗೆಗಳು ರಾಜಾಧ್ಯಾಯದ ವಿವಿಧ ಮೂಲಗಳಾಗಿದ್ದವು. ಭೂಕಂದಾಯವನ್ನು ನಗದು ಅಥವಾ ಧಾನ್ಯಗಳ ರೂಪದಲ್ಲಿ ಪಾವತಿಸಬಹುದಿತ್ತು. ಕಂದಾಯವನ್ನು ನಗದು ಅಥವಾ ಧಾನ್ಯಗಳ ರೂಪದಲ್ಲಿ. ನ್ಯಾಯಾಂಗ. ಸುಲ್ತಾನರು ಖಾಜಿ ಉಲ್ ಖಾಜತ್ ಮುಖ್ಯ ನ್ಯಾಯಾಧೀಶ. ಖಾಜಿ ಉಲ್ ಖಾಜತ್ ಅಂದರೆ ಮುಖ್ಯ ನ್ಯಾಯಾಧೀಶ. ನೆರವಿನಿಂದ ನ್ಯಾಯಾಡಳಿತ ನಡೆಸುತ್ತಿದ್ದರು. ಮುಖ್ಯ ಖಾಜಿಗೆ ಮುಫ್ತಿ ಇಸ್ಲಾಮಿಕ್ ಕಾಯ್ದೆಗಳ ವ್ಯಾಖ್ಯಾನಕಾರನ ನೆರವನ್ನು ನೀಡುತ್ತಿದ್ದನು. ನಗರ ಮತ್ತು ಪಟ್ಟಣಗಳಲ್ಲೂ ಮುಫ್ತಿಗಳ ನೆರವನ್ನು ಪಡೆದ ಖಾಜಿಗಳ ನೇತೃತ್ವದ ನ್ಯಾಯಾಲಯಗಳಿದ್ದವು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನೋಡಿಕೊಳ್ಳಲು ಕೊತ್ವಾಲ್ ಎಂಬ ಪೊಲೀಸ್ ಅಧಿಕಾರಿಯಾಗಿದ್ದನು. ಸೈನ್ಯ. ಸುಲ್ತಾನರು ಪ್ರಬಲವಾದ ಸೈನ್ಯವನ್ನು ಹೊಂದಿದರು. ಇದು ಅಶ್ವಪಡೆಯ ಕಾಲ್ದಳ ಮತ್ತು ಗಜದಳಗಳನ್ನು ಒಳಗೊಂಡಿತ್ತು. ಸುಲ್ತಾನರ ಆಳ್ವಿಕೆಯು ಮುಖ್ಯವಾಗಿ ಸೈನಿಕ ರಾಜ್ಯವಾಗಿತ್ತು. ಸುಲ್ತಾನನೇ ಸರ್ವೋನ್ನತ ದಂಡನಾಯಕನಾಗಿದ್ದನು. ಮುಖ್ಯ ನ್ಯಾಯಾಧೀಶ ಮತ್ತು ಖಾಜಿಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಮಂತ್ರಿಗಳು ಮತ್ತು ಅಧಿಕಾರಿಗಳು ನಾಗರಿಕ ಮತ್ತು ಸೈನಿಕ ಸೇವೆಗಳೆರಡನ್ನೂ ನೀಡಬೇಕಿತ್ತು. ದಿವಾನ್ ಇ ಅರೀಜ್ ಸೇನಾಡಳಿತ. ನೆನಪಿಟ್ಟುಕೊಳ್ಳಿ, ದಿವಾನ್ ಇ ಅರೀಜ್ ಸೇನಾಡಳಿತ ಮತ್ತು ಸಂಘಟನೆ ಉಸ್ತುವಾರಿ. ಅದಾದಮೇಲೆ ಪ್ರಾಂತ್ಯ ಆಡಳಿತದಲ್ಲಿ ಸಾಮ್ರಾಜ್ಯವನ್ನು ಇಕ್ತಾ ಎಂಬ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಲಾಯಿತು. ಪ್ರತಿಯೊಂದು ಪ್ರಾಂತ್ಯವು ನಯೀಬ್ ಸುಲ್ತಾನ್ ಎಂಬ ರಾಜ್ಯಪಾಲನ ಅಧೀನದಲ್ಲಿದ್ದು, ರಾಜ್ಯಪಾಲನು ತನ್ನ ಪ್ರಾಂತ್ಯದಲ್ಲಿ ನಿರಂಕುಶ ಅಧಿಕಾರಗಳನ್ನು ಚಲಾಯಿಸುತ್ತಿದ್ದನು. ಅವನು ತನ್ನ ಪ್ರಾಂತ್ಯದಲ್ಲಿ ಆಡಳಿತ, ಕಂದಾಯ, ವಸೂಲಿ, ಕಾನೂನು ಮತ್ತು ಶಾಂತಿ ಪಾಲನೆ ಮುಂತಾದ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿದ್ದನು. ಅವನು ತನ್ನದೇ ಆದ ಸೈನ್ಯವನ್ನು ಹೊಂದಿದನು. ಕೆಲವು ಸುಲ್ತಾನರಿಗೆ ರಾಜ್ಯಪಾಲರನ್ನು ವರ್ಗಾಯಿಸುವ ಪರಿಪಾಠವಿತ್ತು ಮತ್ತು ಸುಲ್ತಾನರ ವಿರುದ್ಧ ದಂಗೆ ಎದ್ದ ರಾಜ್ಯಪಾಲರನ್ನು ಕಠಿಣವಾಗಿ ಶಿಕ್ಷಿಸಲಾಗುತ್ತಿತ್ತು. ಪ್ರತಿಯೊಂದು ಪ್ರಾಂತ್ಯವನ್ನು ಶಿಖ್ ಮತ್ತು ಪರಗಣಗಳಾಗಿ ವಿಭಜಿಸಲಾಗಿತ್ತು. ಶಿಖದಾರರು ಮತ್ತು ಅಮೀಲಗಳು ಕ್ರಮವಾಗಿ ಅವುಗಳ ಆಡಳಿತ ನೋಡಿಕೊಳ್ಳುತ್ತಿದ್ದರು. ಗ್ರಾಮವು ಆಡಳಿತದ ಪ್ರಾಥಮಿಕ ಘಟ್ಟವಾಗಿತ್ತು. ಅದು ಪರಂಪರಾಗತದ ಅಧಿಕಾರಿಗಳಾದ ಚೌಧರಿ, ಪಟ್ವಾರಿ, ಚೌಕಿದಾರ್ ಮುಂತಾದವರನ್ನು ಹೊಂದಿತ್ತು. ಸಾಹಿತ್ಯ ನೋಡಿ ಅವ್ರದ್ದು. ಈ ಕಾಲವು ಪರ್ಷಿಯನ್ ಮತ್ತು ದೇಶೀಯ ಭಾಷಾ ಸಾಹಿತ್ಯದ ಅಭಿವೃದ್ಧಿಗೆ ಸಾಕ್ಷಿಯಾಯಿತು. ಮಧ್ಯ ಏಷ್ಯಾದ ಪರ್ಷಿಯನ್ ಕವಿಗಳು ದೆಹಲಿ ಸುಲ್ತಾನರ ಆಸ್ಥಾನದಲ್ಲಿ ಆಶ್ರಯ ಪಡೆದಿದ್ದರು. ಅಮೀರ್ ಖುಸ್ರೋ ಅತ್ಯಂತ ಪ್ರಮುಖ ಬರಹಗಾರನಾಗಿದ್ದನು. ಅಮೀರ್ ಖುಸ್ರೋಗೆ ಭಾರತದ ಗಿನಿ ಎಂದು ಕರೆಯಲಾಗಿದೆ. ಖಜಾನ್ ಉಲ್ ಫುತಹ, ಇಲ್ಲಿ ನೋಡಿ, ಖಜಾನ್ ಉಲ್ ಫುತಹ ಮತ್ತು ತಾರಿಕ್ ಇ ಅಲೈ. ಖಜಾನ್ ಉಲ್ ಫುತಹ, ತಾರಿಕ್ ಇ ಅಲೈ ಅವನ ಗ್ರಂಥಗಳು. ಅಮೀರ್ ಹಸನ್ ದೆಹಲ್ವಿಯು ಅಷ್ಟಷಟ್ಪದಿ ಸಾನೆಟ್ 14 ಸಾಲುಗಳ ಪದ್ಯಗಳನ್ನ ರಚಿಸಿದನು. ಯಾರು? ಅಮೀರ್ ಹಸನ್ ದೆಹಲ್ವಿ. ಬದ್ರುದ್ದೀನ್, ಮೌಲಾನಾ ಮೊಯಿನ್ ಉದ್ದಿನ್ ಉಮ್ರಾನಿ, ಹಸನ್ ನಿಜಾಮಿ ಕೆಲವು ಪ್ರಮುಖ ಪರ್ಷಿಯನ್ ಬರಹಗಾರರಾಗಿದ್ದರು. ಮೊಹಮ್ಮದ್ ಬಿನ್ ತುಘಲಕ್ ಮತ್ತು ಫಿರೋಜ್ ಶಾ ತುಘಲಕ್ ಪ್ರಸಿದ್ಧ ವಿದ್ವಾಂಸರಾಗಿದ್ದರು. ಜಿಯಾವುದ್ದೀನ್ ಬರ್ನಿ, ಇಬ್ನ ಬತೂತಾ ತುಘಲಕ್ ಕಾಲದ ಪ್ರಸಿದ್ಧ ಇತಿಹಾಸಕಾರರಾಗಿದ್ದರು. ಬರ್ನಿಯು ಅಪೂರ್ಣಗೊಳಿಸಿದ ತಾರಿಕ್ ಇ ಫಿರೋಜ್ ಶಾ ಎಂಬ ಗ್ರಂಥವನ್ನು ನೋಡಿ. ಬರ್ನಿ ಒಂದು ಗ್ರಂಥ ಬರೀತಾ ಇರ್ತಾನೆ, ಯಾವುದಂತಂದರೆ ತಾರಿಕ್ ಇ ಫಿರೋಜ್ ಶಾಹಿ ಅಂಥೇಳಿ. ಈ ಗ್ರಂಥವನ್ನು ಸಾಮ್ಸ್ ಇ ಸಿರಾಜ್ ಅಫೀಫ್ ಪೂರ್ಣಗೊಳಿಸಿದನು. ತಾರಿಕ್ ಇ ಫಿರೋಜ್ ಶಾಹಿಯನ್ನು ಯಾರು ಪೂರ್ಣಗೊಳಿಸಿದರು ಅಂತಂದರೆ
ಸಾಮ್ಸ್ ಇ ಸಿರಾಜ್ ಅಫೀಫ್ ಅಂತ ಹೇಳಿ. ಭಕ್ತಿ ಚಳವಳಿಯು ಸ್ಥಳೀಯ ಭಾಷಾ ಸಾಹಿತ್ಯ, ಹಿಂದಿ, ಬಂಗಾಳಿ, ಪಂಜಾಬಿ ಮತ್ತು ಗುಜರಾತಿಗಳ ಬೆಳವಣಿಗೆಗೂ ಅವಕಾಶ ಕಲ್ಪಿಸಿತು. ಚಾಂದ್ ಬರ್ದಾಯಿ ಪೃಥ್ವಿರಾಜ್ ರಾಸೋ ನೋಡಿ, ಚಾಂದ್ ಬರ್ದಾಯಿ ಪೃಥ್ವಿರಾಜ ರಾಸೋ ಬರೀತಾನೆ. ಮಲಿಕ್ ಮೊಹಮ್ಮದ್ ಜೈಸಿ ಏನು ಮಾಡ್ತಾನಂತಂದರೆ ಪದ್ಮಾವತಿ ಎಂಬ ಗ್ರಂಥಗಳನ್ನು ರಚಿಸಿದರು. ಸಂಸ್ಕೃತ ಗ್ರಂಥಗಳು ಪರ್ಷಿಯನ್ ಭಾಷೆಗೆ ತರ್ಜುಮೆ ಮಾಡಲು ಪ್ರೋತ್ಸಾಹ ನೀಡಲಾಯಿತು. ಕಲೆ ಮತ್ತು ವಾಸ್ತುಶಿಲ್ಪ. ಭಾರತೀಯ ವಾಸ್ತುಶಿಲ್ಪ ಪರಂಪರೆಯನ್ನು ದೆಹಲಿ ಸುಲ್ತಾನರು ಸಮೃದ್ಧಗೊಳಿಸಿದರು. ಇಂಡೋ ಇಸ್ಲಾಮಿಕ್ ಎಂಬ ಹೊಸ ವಾಸ್ತುಶೈಲಿಯ ಬೆಳವಣಿಗೆಗೆ ಅವರು ಕಾರಣರಾದರು. ಹಿಂದೂ ಮತ್ತು ಮುಸ್ಲಿಂ ಧಾರ್ಮಿಕ ವಿಚಾರಗಳ ಸಮ್ಮಿಲನವನ್ನು ಇದು ಪ್ರತಿನಿಧಿಸುತ್ತದೆ. ಮಿನಾರ್ಗಳು, ಕಮಾನುಗಳು, ಗುಮ್ಮಟಗಳು, ಹಜಾರಗಳು, ಬೃಹತ್ ಹೆಬ್ಬಾಗಿಲುಗಳು ಮುಂತಾದವು ಇಂಡೋ ಇಸ್ಲಾಮಿಕ್ ಸ್ಮಾರಕಗಳ ಪ್ರಮುಖ ಲಕ್ಷಣಗಳಿವು. ದೆಹಲಿಯ ಕುವಾತ್ ಉಲ್ ಇಸ್ಲಾಂ ಮಸೀದಿ. ದೆಹಲಿಯ ಕುವಾತ್ ಉಲ್ ಇಸ್ಲಾಂ ಮಸೀದಿ ಇದನ್ನು ಕುತುಬುದ್ದೀನ್ ಐಬಕ್ ಸ್ಥಾಪಿಸ್ತಾನೆ. ಕುತುಬುದ್ದೀನ್ ಐಬಕ್ ಕುವಾತ್ ಉಲ್ ಇಸ್ಲಾಂ. ಅಜ್ಮೀರಾದ ಅಡೇದಿನ್ ಕಾಂಜೋಂಪ್ರ, ಇದು ಕೂಡ ಅಜ್ಮೀರದಲ್ಲಿರುವಂಥ ಅಡೇದಿನ್ ಕಾಂಜೋಂಪುರ ಮತ್ತು ಕುವಾತ್ ಉಲ್ ಇಸ್ಲಾಂ. ಕುತುಬ್ ಮಿನಾರ್ ಆರಂಭ ಕಾಲ ಪ್ರಸಿದ್ಧ ಸಾಧನೆಯಾಗಿತ್ತು. ಇದರ ನಿರ್ಮಾಣವು ಕುತುಬುದ್ದೀನ್ ಐಬಕ್ನಿಂದ ಆರಂಭವಾಗಿ ನೋಡಿ. ಕುತುಬುದ್ದೀನ್ ಐಬಕ್ ಏನು ಮಾಡ್ತಾನೆ, ಕುತುಬ್ ಮಿನಾರನ್ನು ಪ್ರಾರಂಭ ಮಾಡ್ತಾನೆ. ಇಲ್ತಮಿಷ್ನಿಂದ ಪೂರ್ಣಗೊಂಡಿತ್ತು. ಹೌಜ್ ಇ ಸಾಮ್ಸಿ ಜಾಮಿ ಮಸೀದಿ. ಸಾಮ್ಸಿ ಈದ್ಗಾಗಳನ್ನು ಇಲ್ತಮಿಷ್ ಏನು ಮಾಡ್ತಾನೆ, ಹೌಜ್ ಇ ಸಾಮ್ಸಿ ಜಾಮಿ ಮಸೀದಿ ಮತ್ತು ಸಾಮ್ಸಿ ಈದ್ಗಾಗಳನ್ನು ಇಲ್ತಮಿಷ್ ನಿರ್ಮಿಸ್ತಾನೆ. ಅವನ ಕಟ್ಟಡಗಳಲ್ಲಿ ಜಾಮಿ ಮಸೀದಿ ಒಂದು ಬೃಹತ್ ಮತ್ತು ಅತ್ಯಂತ ಸುಂದರವಾದದ್ದಾಗಿದೆ. ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯಲ್ಲಿ ಹಜಾರ್ ಸಿತಮ್ ಅಂಥೇಳಿ, ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ದೆಹಲಿಯಲ್ಲಿ ಹಜಾರ್ ಸಿತಮ್ ಅಂದರೆ 1000 ಸ್ತಂಭಗಳ ಅರಮನೆ, ಶಿರಿಯ ಕೋಟೆ, ಜಮೈದ್ ಖಾನ್ ಮಸೀದಿ ಮತ್ತು ಅಲೆ ದರ್ವಾಜ ಯಾರು ನಿರ್ಮಿಸ್ತಾರಂತಂದರೆ ಅಲ್ಲಾವುದ್ದೀನ್ ಖಿಲ್ಜಿ. ತುಘಲಕರು ಪಟ್ಟಣಗಳು ಮತ್ತು ಕೋಟೆಗಳ ನಿರ್ಮಾಣಕ್ಕೆ ಅತೀವ ಆಸಕ್ತಿ ತೋರಿಸಿದರು. ಫಿರೋಜ್ ಶಾ ಪ್ರಸಿದ್ಧ ನಿರ್ಮಾಣಕಾರನಾಗಿದ್ದನು. ಅವನು ಫಿರೋಜಾಬಾದ್, ಫತೇಬಾದ್, ಹಿಸಾರ್ ಮತ್ತು ಜಾನ್ಪುರ್ ಎಂಬ ನಗರಗಳನ್ನು ನಿರ್ಮಿಸಿದ. ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತ ಪ್ರಯೋಗಗಳನ್ನ ಪಟ್ಟಿ ಮಾಡಿ. ದೆಹಲಿ ಸುಲ್ತಾನರು ಇಂಡೋ ಇಸ್ಲಾಮಿಕ್ ಸ್ಮಾರಕಗಳ ಕಲೆ ಮತ್ತು ವಾಸ್ತುಶಿಲ್ಪ. ನಾನು ಹೇಳಿರೋ ಪಾಠ ನಿಮ್ಗೆ ಅರ್ಥ ಆಯಿತು ಅಂತ ಹೇಳಿ ಅನ್ಕೋತಾ ಇದ್ದೀನಿ. ನಾನು ಯಾವ್ದು ಇಂಪಾರ್ಟೆಂಟ್ ಇರುತ್ತೋ ಅದಕ್ಕೆ ಮಾತ್ರ ಮಾರ್ಕ್ ಮಾಡಿದ್ದೀನಿ. ಈ ಟೆಕ್ಸ್ಟ್ ಬುಕ್ಕಲ್ಲಿ ಅಷ್ಟೊಂದು ಜಾಸ್ತಿ ಡೆಪ್ತಾಗಿ ಏನಿಲ್ಲ, ಬಟ್ ಅದರಲ್ಲಿ ಏನಿತ್ತು ಅದನ್ನು ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.